ಎಲ್ಲ ಹುಡುಗರು ಕಳ್ಳನ ಮಕ್ಕಳು. ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿದೆ. ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ಇಷ್ಟು ದೊಡ್ಡ ಹೈಲೈಟ್ ಮಾಡುವಂತ ಅವಶ್ಯಕತೆ ಇದೆಯಾ? ಬರೀ ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಒಂದು ಮಾತಾಡ್ತಾರೆ, ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅವ್ರಿಗೆ? ಯಾರನ್ನ ಯಾವ ತರ ಮಾತಾಡಿಸ್ಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ಲ. ಕನ್ನಡದಲ್ಲಿ ನನ್ನ ತುಳಿತಾ ಇದ್ದಾರೆ, ಬೆಳೆಸಲ್ಲ, ತೆಲುಗಲ್ಲಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದ್ರಿ. ಯಾಕೆ ಆ ತರ ಹೇಳಿದ್ರಿ? ಅದೇ ಬುದ್ಧಿ ಇಲ್ಲದಾಗ ಹೇಳಿದ್ದುಂಟು. ಹುಡುಗರು ಕಳ್ಳನ ಮಕ್ಕಳು ಇನ್ಕ್ಲೂಡೆಡ್ ಯು ಆಲ್ಸೋ. ಪ್ರಾಮಾಣಿಕ ಹುಡುಗರುಗಳಿಗಂತೂ ಧಕ್ಕೆ ತಂದಿರೋದು ನಿಜ. ಅಂತವ್ರೇನೆ ನಮ್ನ ಫಾಲೋ ಮಾಡೋದು, ಅಂತವ್ರೆ ನಮ್ನ ಕಮೆಂಟ್ ಮಾಡೋದು. ವ್ಯೂಸು ಫಾಲೋವರ್ಸಿಗೆ 100 ಕಂಟೆಂಟ್ ಇದೆ. ನಾನೊಬ್ಬ ಕಲಾವಿದ, ನಾವು ತಪ್ಪು ಮಾಡಿದ್ರೆ ತಲೆಭಾಗದಲ್ಲ ಚಪ್ಪಲಲ್ಲಿ ಓಡಿಸ್ಕೊಳಕ್ ರೆಡಿ ಇರ್ತೀವಿ. ಇಂಥವ್ರಿಗೆ ಯಾಕೆ ಮೈಕ್ ಇಟ್ರಿ ಅನ್ನೋದು ಕೂಡ ಈಗ ಸೋಷಿಯಲ್ ಮೀಡಿಯಾ ಚರ್ಚೆ ಇದೆ. ಇಂಥವ್ರಿಗೆಲ್ಲ ನೀವು ಮೈಕ್ ಹಿಡ್ದ ಅಂದ್ರೆ ಕಾಮಿಡಿ ಕೊಟ್ಟೆ ಮೇಡಮ್ ಅಂತಂದ್ರೆ ಲದ್ದಿ ತಿನ್ಬಿಡ್ತೀರ ತಾವು. ನಾವು ಏನೇ ಪಾಸಿಟಿವ್ ಮಾಡಿದ್ರು ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ಸಾರಿ ಕೇಳಲಿಲ್ಲ ಅಂದ್ಕೊಳ್ಳಿ, ಆ ಸಾಂಗ್ ವಿಡಿಯೋ ಸಾಂಗ್ ಯಾವುದೇ ಕಾರಣಕ್ಕೂ ಬರಕ್ ಬಿಡಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಇಲ್ಲಿ ಗಂಟ ಬಂದು ನಿಂತಿರೋರು ನಾವು. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ತುಂಬಾ ಚರ್ಚೆಗೆ ಗ್ರಾಸವಾಗ್ತಿದೆ. ಅದೇನಂದ್ರೆ ಖ್ಯಾತ ಇನ್ಫ್ಲುಯೆನ್ಸರ್, ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಮ್ಯಾಟ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲ ಹುಡುಗರು ಕಳ್ಳನ ಮಕ್ಕಳು. ಈ ಒಂದು ಹೇಳಿಕೆಯಿಂದ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಸೊ ಈ ಚರ್ಚೆ ಯಾವ ತರ ಆಗಿದೆ ಅಂದ್ರೆ, ಒಂದ್ ಕಡೆ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿದೆ, ಮತ್ತೆ ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಈ ಹಂತಕ್ಕೂ ಕೂಡ ತಲುಪಿದೆ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮುರಳಿ ಶಿರಾ ಅವರು ಮತ್ತೆ ಮಧುಸೂದನ್ ಶೆಟ್ಟಿ ಅವರು ಇದ್ದಾರೆ. ಸೊ ಈ ವಿಚಾರ ಇವ್ರು ಯಾಕೆ ತಳ್ಕಾಕೊಂಡ್ರು, ಈ ವಿಚಾರಕ್ಕೆ ಇವ್ರು ಯಾಕೆ ಎಂಟ್ರಿ ಕೊಟ್ರು, ಏನಿದು ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನೀವು ಸ್ಟೇಟ್ಮೆಂಟ್ ನೋಡಿದ್ರೆ ಅದರ ವಿರೋಧವಾಗಿ ಇವಾಗ ಪೊಲೀಸ್ ಠಾಣೆ ಮೆಟ್ಟಿಲಿದ್ರೆ, ಇಷ್ಟು ಮಾಹಿತಿ ನಮಗೆ ಗೊತ್ತಿದೆ. ಸೊ ಯಾಕೆ ನೀವು ಈ ವಿಚಾರವಾಗಿ ಎಂಟ್ರಿ ಕೊಟ್ರಿ ಅಂತ? ಎಸ್, ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನಾನು ಕೇಳೋದು ಬ್ರೋ, ಈಗ ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಕಾಮಿಡಿಯಾಗಿ ಮಾತಾಡ್ಬಿಟ್ಟೆ, ಅದನ್ನ ಇಷ್ಟು ದೊಡ್ಡ ಹೈಲೈಟ್ ಮಾಡುವಂತ ಅವಶ್ಯಕತೆ ಇದೆಯಾ ಅಂತ. ಸೊ ನಾನು ಕೇಳೋದು, ಇದೇ ಕಾಮಿಡಿಯಾಗಿ ನಾನೊಂದು ಮಾತಾಡ್ತೀನಿ ಈಗ, ಇಡೀ ಮಹಿಳಾ ಸಮುದಾಯಕ್ಕಲ್ಲ, ಬರೀ ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಒಂದು ಮಾತಾಡ್ತೇನೆ, ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅವ್ರಿಗೆ? ಇದೇ ಕಾಮಿಡಿಯಾಗಿ ಮಾತಾಡ್ತೇನೆ ನಾನು. ಪದ ಬಳಕೆ ಮಾಡಬೇಕು ಅಂತ ಅಂದಾಗ ಯಾವ ಥರ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇವತ್ತಲ್ಲ ನಾಳೆ ದೊಡ್ಡ ನಟಿ ಆದರೂ ಆಗ್ಬೋದು, ಆಗಲಿ. ನಮ್ಮ ಸಪೋರ್ಟ್ ಕೂಡ, ನಮ್ಮ ಮಧುಬ್ರೋ ಸಪೋರ್ಟ್ ಕೂಡ, ಇಡೀ ಕರ್ನಾಟಕದವರ ಎಲ್ಲರ ಸಪೋರ್ಟ್ ಇರುತ್ತೆ. ಆದರೆ ಇಲ್ಲೇ ಇದೇನೋ ಅಂತಾರಲ್ಲ, ಇನ್ನು ಹತ್ತುತ್ತಾ ಇರೋದು ಒಂದು ಮೆಟ್ಲೂ ಹತ್ತಿಲ್ಲ, ಈಗಲೇ ಈ ಲೆವೆಲ್ ಆಟಿಟ್ಯೂಡು, ಈ ಲೆವೆಲ್ ದುರಹಂಕಾರ. ನಾನು ಒಬ್ಬ ಕಲಾವಿದ, ನಾನು ಒಬ್ಬ ಪತ್ರಕರ್ತ. ಸೊ ನಮಗೆ ಗೊತ್ತಿಲ್ವ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು. ಆ ಹೆಣ್ಮಗು ಯಾರನ್ನ ಯಾವ ಥರ ಮಾತಾಡಿಸ್ಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ, ಏನು ಹೇಳಿ, ಸಾಮಾನ್ಯ ಜ್ಞಾನನೂ ಇಲ್ದೇನೆ ಒಬ್ಬ ಪತ್ರಕರ್ತನ ಹತ್ರ ನಾನು ಏನು ಮಾತಾಡಬೇಕು, ಅವ್ರಿಗೆ ನಾನು ಯಾವ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ಸೌಜನ್ಯ ಇಲ್ದೇನೆ, ಇನ್ಕ್ಲೂಡೆಡ್ ಯು ಆಲ್ಸೋ, ಎಲ್ಲ ಹುಡುಗರು ಕಳ್ಳನ ಮಕ್ಕಳು ಇನ್ಕ್ಲೂಡೆಡ್ ಯು ಆಲ್ಸೋ. ಸಿ, ಖುಷಿಯಾಗಿ ಹೇಳೋದು, ತಮಾಷೆಗೆ ಹೇಳೋದು, ಬೇಜಾರಾಗಿ ಹೇಳೋದು, ನಮ್ಮಂಥ ಎಷ್ಟೋ ಪ್ರಾಮಾಣಿಕ ಹುಡುಗರುಗಳಿಗಂತೂ ಧಕ್ಕೆ ತಂದಿರೋದು ನಿಜ. ಸೊ ಈ ವಿಚಾರವಾಗಿ ನಾವು ಇನ್ನೇನು ಕೇಳ್ತಾ ಇಲ್ಲ ಬ್ರೋ. ಇಲ್ಲಿ ಸೋನು ಗೌಡ ಇನ್ನೊಂದು ಹೇಳ್ತಾ ಇದ್ದಾರೆ, ನಮ್ಮಿಂದ ವ್ಯೂಸು, ನನ್ನ ಇದು ವಿಡಿಯೋಗಳಿಗೆಲ್ಲ ಕಮೆಂಟ್ ಹಾಕಿದ್ದಾರೆ, ನನ್ನಿಂದ ವ್ಯೂಸು ಫಾಲೋವರ್ಸ್ ಮಾಡ್ಕೊತಾ ಇದ್ದೀರಾ, ಮಾಡ್ಕೊಳ್ಳಿ. ಹಾಗೆ ವ್ಯೂಸು ಫಾಲೋವರ್ಸಿಗೆ 100 ಕಂಟೆಂಟ್ ಇದೆ. ನಾನೊಬ್ಬ ಕಲಾವಿದ, ನಾನೊಬ್ಬ ಮಿಮಿಕ್ರಿ ಆರ್ಟಿಸ್ಟು, ನಾನು ಒಬ್ಬ ಪತ್ರಕರ್ತ, ನಾನೊಬ್ಬ ಸಿಂಗರು. ಸೊ ಮಾಡ್ಕೊಳ್ಳೇಬೇಕು ಅಂತಂದ್ರೆ ನನಗೆ 100 ದಾರಿಗಳಿದಾವೆ. ಅಲ್ಲಾಡಿಸ್ಬೇಕಾಗಿಲ್ಲ, ನಾನು ಯಾರ್ದೋ ಕಂಟೆಂಟ್ ತಗೊಂಡು ಅಲ್ಲಾಡಿಸ್ಬೇಕಾಗಿಲ್ಲ, ಅದರ ಅವಶ್ಯಕತೆನೂ ನಮಗಿಲ್ಲ. ಪ್ರಾಮಾಣಿಕವಾಗಿ ನಾವು ಕೇಳ್ತಾ ಇರೋದು ಇಷ್ಟೇ. ಮುಂದಿನ ದಿನದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುವಂಥದ್ದು ಇರುತ್ತೆ. ಇಲ್ಲೇ ಚೂಟ್ ಹಾಕ್ಬಿಡ್ತಾರೆ ನಮ್ಮ ಕನ್ನಡಿಗರು, ಯಾರನ್ನೂ ಬಿಟ್ಟಿಲ್ಲ. ಪ್ರಾಮಾಣಿಕವಾಗಿರೋರ್ನ ಅಷ್ಟೇ ಬೆಳೆಸಿರೋದು, ಪ್ರಾಮಾಣಿಕವಾಗಿರೋರ್ನ ಅಷ್ಟೇನೆ ಕಿರೀಟ ಕೊಟ್ಟು ಕೂರಿಸಿರೋದು, ರಾಜನ್ ತರ, ರಾಣಿ ತರ. ಈ ತರ ಸಮಾಜಕ್ಕೆ ಕಂಟಕ ತರುವಂತ ಒಂದು ಚರ್ಚೆ ಮಾಡೋದು, ಇಡೀ ಪುರುಷ ಸಮುದಾಯವನ್ನೇ ಅವಹೇಳನಕಾರಿಯಾಗಿ ಅಸಭ್ಯವಾಗಿ ಮಾತಾಡುವಂಥದ್ದು. ನಿನ್ಗಾಗಿದ್ರೆ ನೀನು ಹೇಳ್ಕೊಳಮ್ಮ ಅವ್ರಿಗೆ, ನಿನ್ಗೆ ಯಾರು ಏನು ಮಾಡಿದ್ದಾರೆ ಅವ್ರಿಗೆ ಪರ್ಸ್ನಲ್ ಆಗಿ ಹೇಳಬೇಕು. ಏನಂತ, ಕೆಲವು ಕಳ್ಳನ ಮಕ್ಕಳಿದ್ದಾರಪ್ಪ, ನನಗೆ ಪರಸ್ಪರವಾಗಿ ನನಗೆ ತುಂಬಾ ನೋವಾಗಿದೆ ಆ ಕಳ್ಳನ ಮಕ್ಕಳಿಂದ. ಹಾಗೆ ಹೇಳಿದ್ರೆ ಇವತ್ತಿಗೆ ಈ ಥರ ನಾವು ಇಲ್ಲಿ ಬಂದು ಕುತ್ಕೊಳ್ಳೋಂಥ ಅವಶ್ಯಕತೆನೂ ಇರ್ತಾ ಇರಲಿಲ್ಲ, ಅಥವಾ ನಮ್ಮ ಮಧುಬ್ರೋ ಕುತ್ಕೊಳ್ಳೋಂಥ ಅವಶ್ಯಕತೆನೂ ಇರ್ತಾ ಇರಲಿಲ್ಲ. ನಾವು ನಮ್ಮ ಒಂದು ಇದರಲ್ಲಿ ಏನು ಫಿಲಿಂ ಚೇಂಬರ್ಗಾಗಲಿ, ಕಲಾವಿದ್ರ ಸಂಘಕ್ಕಾಗಲಿ, ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ನಿನ್ನೆ ಒಂದು ವಿಡಿಯೋ ಪಾಸ್ ಮಾಡಿದ್ದಾರೆ, ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲಿಗೆ ಬಿಟ್ಟು ಬಿಡ್ತೀನಿ. FIR, ನಾವು ಕಾಣದೇ ಇರೋ FIRಗಳ
ನಾವು ನೋಡದೇ ಇರೋ ಪೊಲೀಸ್ ಸ್ಟೇಷನ್ಗಳ ನಾವು ತಪ್ಪು ಮಾಡಿದ್ರೆ ತಲೆಭಾಗದಲ್ಲ ಚಪ್ಪಲಲ್ಲಿ ಹೊಡಿಸ್ಕೊಳಕ್ ರೆಡಿ ಇರ್ತೀವಿ. ಅಂದ್ರೆ ಇವಾಗ ನಿಮ್ಮ ವಿರುದ್ಧವಾಗಿ FIR ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗ್ತೀವಿ ಅಂತ ಏನೋ ಹೇಳಿದಾರಂತೆ. ಮತ್ತೆ ನಾನು ಈ ವಿಚಾರವಾಗಿ ಮತ್ತೆ ನಾನು ಧ್ವನಿ ಎತ್ತಲ್ಲ ಅಂತ ಏನೋ ಸಮಥಿಂಗ್ ಹೇಳಿದಾರಂತೆ. ಯಾವುದು ಆಮೇಲೆ ಬಿಡ್ತೀವಿ ಅಂದ್ಕೊಂಡಿದ್ದೀರಾ? ಈ ವಿಚಾರ- ಬಿಡ್ತೀವಿ ಅಂದ್ಕೊಂಡಿದ್ದೀರಾ ನಾವು? ಹಾ, ಸಾರಿ ಕೇಳೋವರೆಗೂ ನಾವು ಬ್ಯಾಡಾಗಿ ಹೋಗೋರಲ್ಲ, ಕಾನೂನಿನ ವಿರೋಧವಾಗಿ ಯಾವುದೇ ಕೆಲಸ ಮಾಡೋರಲ್ಲ. ಕಾನೂನಿನ ಚೌಕಟ್ಟಿನ ಒಳಗಡೆನೆ ಮಾಡ್ತೇವೆ, ತಕ್ಕ ಪಾಠ ಕಲಿಸ್ತೇವೆ. ಎಸ್ ಮಧು ಬ್ರೋ, ತಾವು ಇನ್ನ ಮಧು ಅವರೇ, ಈ ವಿಚಾರ ಅಂದ್ರೆ ಇವಾಗ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಖಂಡಿತ ತಪ್ಪು ಅದು. ಯಾರೋ ಅವರಿಗೆ ತಪ್ಪು ಮಾಡಿದ್ದಾರೆ, ಯಾರೋ ಅವರಿಗೆ ಸಮಸ್ಯೆ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ಒಂದು ಪುರುಷರನ್ನ ಹೇಳೋದು ತಪ್ಪು. ಈಗ ನಾವು ಕೂಡ ಮಹಿಳೆಯರ ಹತ್ರ ಹೇಳಿದ್ರೆ ತಪ್ಪಾಗುತ್ತೆ, ಅದು ಓಕೆ, ತಪ್ಪಂತ ನಾವು ಕೂಡ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಬಟ್ ಈ ವಿಚಾರವಾಗಿ ನೀವು ಯಾಕೆ ಬಂದ್ರಿ ಅಂತ, ಏನು ಕಂಪ್ಲೇಂಟ್ ಕೊಟ್ರಿ? ಅದು ಖಂಡಿತ ಹರ್ಟ್ ಆಗಿದೆ ಎಲ್ಲ ಗಂಡಸರಿಗೂ, ಯಾಕೆ ಅದಕ್ಕೋಸ್ಕರ ಬಂದಿರಿ ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಯಾವ ಉದ್ದೇಶ ಇದೆ ಅಂತ? ಇಲ್ಲ ಸರ್, ಅದನ್ನು ಏನ್ ಹೇಳ್ತಾಳೆ ಅಂದ್ರೆ ಆ ಹುಡುಗಿ, ಇದು ಒಂದು ಸಿಲ್ಲಿ ವಿಚಾರ ಅಂತೆ. ಇವತ್ತು ಕಳ್ಳನ ಮಕ್ಕಳು ಅಂತ ಹೇಳಿ ಸಿಲ್ಲಿ ವಿಚಾರ ತಗೊಂಡು ಕಾಮಿಡಿ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ನಾಳೆ ದಿನ ಬೇರೆ ಮಕ್ಕಳು ಅಂತ ಅಂದ್ರೆ ಅನ್ಸ್ಕೊಳ್ಳೋರು ಯಾರು ಸರ್? ಅವ್ರು ಮಾಡಿರೋ ತಪ್ಪುನ ತಪ್ಪು ಅಂತಾನೆ ಹೇಳ್ಕೊಂತ ಇಲ್ಲ, ಅವ್ರು ಮಾಡಿರೋದೇ ಸರಿ ಅಂತ ಹೇಳ್ಕೊಂತಾರೆ. ಆಮೇಲೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನನ್ನ ಅಕೌಂಟಲ್ಲಿ ಬಂದು ಕಮೆಂಟ್ ಹೊಡೆದಿದ್ದಾರೆ. ಏನು ಕಮೆಂಟ್ ಹೊಡೆದಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಅದನ್ನು ಪಿನ್ ಮಾಡಿ ಕೂಡ ಬಿಟ್ಟಿದ್ದೀನಿ. ಮಾಡಕ್ ಕೆಲಸ ಇಲ್ಲ ಅಂದ್ರೆ ಬಿಡದಿಯಲ್ಲಿ ಹೋಗಿ ರಾತ್ರಿಗೆ, ರೈತರಿಗಲ್ಲ ಅದು, ರಾತ್ರಿಗೆ ಅಂತ ಹಾಕಿದ್ದಾರೆ ಕಮೆಂಟಲ್ಲಿ, ರಾತ್ರಿಗೆ ಹೆಲ್ಪ್ ಮಾಡಿ, ಅದನ್ನ ಬಿಟ್ಟು ಬೇಡದೆ ಇರೋದನ್ನ ಹೇಳ್ಕೊಂಡು ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಣ್ಣಂದಿರಾ? ಬೇರೆ ಯಾವ ಮಾತಾಡಿದ್ರು ಲೈಕ್ಸು ವ್ಯೂಸು ಬರಲ್ಲ, ಅದಕ್ಕೆ ನಾನು ನೇಮ್ ಹೇಳೋದು ಅಂತ. ಇವ್ರ ನೇಮ್ ಹೇಳಿದ್ರೆ ಲೈಕ್ಸು ವ್ಯೂಸು ಬರ್ಬೋದೇನೋ ಗೊತ್ತಿಲ್ಲ, ಬಟ್ ವಿಚಾರ ಅಂತೂ ತುಂಬಾ ತಪ್ಪಾಗಿ ಹೋಗ್ತದೆ. ಇವತ್ತು ಅನುವಕ್ಕ ಗೊತ್ತಲ್ಲ, ಈ ಸೋನು ಹಾಕಿರೋದು ರೈತರಿಗೆ ಅಂತ ಹಾಕಿಲ್ಲ, ಅವಳು ರಾತ್ರಿಗೆ ಅಂತಾನು ಹಾಕಿದ್ದಾರೆ. ನಾವು ಅರುಣ್ ಅಲ್ಲ, ನಾವು ಮಧು. ಅರುಣೇ ಬೇರೆ, ಮಧುನೇ ಬೇರೆ. ಹಾಗಾಗಿ ನಮಗೆ ಹೇಳ್ತಾರಲ್ಲ, ಹೋಗಿ ರೈತರಿಗೆ ಹೋಗಿ ಹೆಲ್ಪ್ ಮಾಡಿ. ಮಾಡಕ್ ಕೆಲಸ ಇಲ್ದಲ್ಲ ಹೋಗಿ, ಕೆಲಸ ಇಲ್ಲ ಅಂದ್ರೆ ಹಂಗ ಇವತ್ತು ಯಾರು ರೈತರಿಗೆ ಸಪೋರ್ಟ್ ಮಾಡ್ತಾ ಇದಾರೋ ಅವ್ರಿಗೆಲ್ಲ ಮಾಡಕ್ ಕೆಲಸ ಇಲ್ವಾ? ಹಾಗಾದ್ರೆ ಆಯ್ತು, ನಾವು ಹೋರಾಟ, ನಮ್ಮ ಹಿಸ್ಟ್ರಿಗಳು ತೆಗೆದು ನೋಡಿದ್ರೆ ನಮ್ಮ ಹೋರಾಟಗಳು ತುಂಬಾ ಇದಾವೆ. ನೋಡ್ಲಿ, ನಾನು ಹೋಗ್ತೀನಿ, ನಾನು ಒಬ್ಬ ಕನ್ನಡಿಗನಾಗಿ ನಾನು ರೈತರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದಕ್ಕೆ ನಿಂತ್ಕೊಂಡು ಸಮಯ ಬಂದಾಗ ಮಾಡ್ತೀವಿ. ಇವಳು ಐಫೋನ್ ತಗೊಂಬರಕ್ ಹೋಗ್ತಾಳ? ವಿಚಾರ ಇಷ್ಟೇ. ಇವಳು ಒಬ್ಳು ಕರ್ನಾಟಕದಲ್ಲಿರುವಂಥದ್ದು, ಇವತ್ತು ಕನ್ನಡಿಗರೇ ಬೆಳೆಸಿರೋಂಥದ್ದು. ಇವರು ಬಂದು ನ್ಯಾಯ ಕೇಳ್ಬೋದಲ್ಲ, ಅಲ್ಲಿ ನಿಂತ್ಕೊಂಡು ಮಾತಾಡ್ಬೋದಲ್ಲ ರೈತರು ಸಪೋರ್ಟ್ ಮಾಡಕ್ಕೆ. ಖಂಡಿತ ನೀವು ಐಫೋನ್ ಅಂದ ತಕ್ಷಣ ಇನ್ನೊಂದು ವಿಚಾರ ಗೊತ್ತಾಯ್ತು. ಸೇಮ್ ಕ್ವಶನ್ ಅನ್ನ ನಾನು ಕೂಡ ಆ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿದ್ದೆ. ಸೊ ನಾನು ಕೂಡ ಸೋನು ಅವ್ರನ್ನ ಮಾತಾಡಿಸ್ದೆ. ಅವರು ಏನ್ ಹೇಳಿದ್ರು, ಕಳೆದ ಅವರ ಕಹಿ ಘಟನೆಗಳು ಅವಾಗ ಬುದ್ಧಿ ಇಲ್ಲದೆ ಆದಂತ ಘಟನೆಗಳು. ನನಗೆ ಅವಾಗ ಚಿಕ್ಕ ಏಜು, ಬುದ್ಧಿ ಇಲ್ಲದೆ ಆಯ್ತು, ಅದೊಂದಾಯ್ತಾ, ಐಫೋನು ವಿಡಿಯೋ ಈ ಮ್ಯಾಟ್ರ್ ಆದ್ಮೇಲೆ ಇನ್ನೊಂದು ಕ್ವಶನ್ ಕೇಳಿದೆ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕನ್ನಡಿಗರು, ಕನ್ನಡ ಚಿತ್ರರಂಗ ನಮ್ಮಂತವ್ರನ್ನ ಬೆಳೆಸಲ್ಲ, ತುಳಿಯುತ್ತೆ, ತೆಲುಗಲ್ಲಿ ನಮ್ಮನ್ನ ಬೆಳೆಸ್ತಾರೆ ಅಂತ ಹೇಳಿದ್ರು. ಅದು ಕೂಡ ಆ ಕಾರ್ಯಕ್ರಮದಲ್ಲಿ ಚರ್ಚೆ ಆಯ್ತು. ನಮ್ಮ ಪತ್ರಕರ್ತರು ಮಿತ್ರರು, ಮಾಧ್ಯಮ ಮಿತ್ರರು ಕೇಳಿದ್ರು, ತೆಲುಗಲ್ಲಿ ಎಷ್ಟು ಫಿಲಮ್ ಮಾಡಿದ್ದೀರಾ, ಬೆಳೆಸಿದ್ರ ನಿಮ್ಮನ್ನ ಅಂತ ಕೇಳಿದ್ರು. ಅವ್ರು ಇನ್ನೂ ಒಂದು ಐಟಮ್ ಸಾಂಗ್ ಫಸ್ಟ್ ಕನ್ನಡದಲ್ಲಿ ಮಾಡ್ತಾ ಇರೋದು, ತೆಲುಗಲ್ಲಿ ಇನ್ನೂ ಮಾಡಿಲ್ಲ. ಸೊ ಇಲ್ಲ, ಅವಾಗ ನನಗೆ ಬುದ್ಧಿ ಇರಲಿಲ್ಲ, ಆ ಟೈಮಲ್ಲಿ ಹೇಳ್ದೆ, ತಪ್ಪಾಯ್ತು ಅಂತಂದ್ರು. ಸೊ ಇವಾಗ ಬುದ್ಧಿ ಇಲ್ಲದೆ ಹೇಳ್ದೆ ಅಂತ ಅಂದ್ಬಿಟ್ಟು ಏನಾರು ಹೇಳಕ್ಕಾಗುತ್ತಾ ಅಂತ? ಬುದ್ಧಿ ಇಲ್ದಲೆ ಹೇಳಿರೋ ಮಾತಾಗಿತ್ತಲ್ವಾ, ಇವಾಗ ಬುದ್ಧಿ ಬಂದಿದೆ ಅನ್ನೋದು ಅವ್ರು ಹೇಳ್ಕೊಂತಿದಾರಲ್ವಾ. ಬುದ್ಧಿ ಬಂದಿದ್ರೆ ಯಾಕೆ ಕಳ್ಳನ ಮಕ್ಕಳು ಅಂತ ಹೇಳ್ತಾರೆ? ಇವಾಗ ಇದರಲ್ಲಿ ಅವ್ರು ಬುದ್ಧಿ ಬಂದಿರಿ ಕಳ್ಳನ ಮಕ್ಕಳು ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಬುದ್ಧಿ ಬಂದು ಹೇಳ್ತಾ ಇರೋದು. ಇದನ್ನ ಕಾಮಿಡಿಯಾಗಿ ಹೇಳಿಲ್ಲ, ಅವ್ರು ಸೀರಿಯಸ್ ಆಗಿ ಹೇಳಿರೋದು. ಆ ಮಾತನ್ನ ನೀವು ತಗೊಂಡ್ರೆ ಆ ಮಾತು ಸೀರಿಯಸ್ ಆಗಿ ಬಂದಿರುತ್ತೆ. ಇವತ್ತು ಕಳ್ಳನ ಮಕ್ಕಳು, ನಾಳೆ ಬೇರೆ ಮತ್ತೊಂದು ಮಗದೊಂದು ಹಂಗೆ ಹೋಗ್ತಾ ಇರ್ತದೆ. ಆಕ್ಚುಲಿ ಹುಡುಗರೆಲ್ಲ ಕಳ್ಳನ ಮಕ್ಕಳು ಆದ್ರೆ ನಾವು ಹುಡುಗರು, ನೀವು ಹುಡುಗರು, ಎಲ್ಲರೂ ಹುಡುಗರು, ಯಾವ ರೀತಿ ಕಳ್ಳನ ಮಕ್ಕಳಾಗ್ತೀವಿ? ನಾವ್ ಹೆಂಗೆ ಅವ್ರ ಮಕ್ಕಳಾಗ್ತೀವಿ? ನಮ್ಮ ಅಪ್ಪಂದಿರು ಏನ್ ಮಾಡವ್ರೆ? ಈಗ ನಮ್ಮ ಅಪ್ಪ ಏನ್ ಮಾಡಿದಾರೆ, ಇವ್ರಪ್ಪ ಏನ್ ಮಾಡಿದಾರೆ, ಯಾರಪ್ಪ ಏನ್ ಮಾಡಿದ್ದಾರೆ? ಅವರೆಲ್ಲ ಸಂಬಂಧನ ನಮ್ಗೆ ಹಂಗಂದ್ರೆ ಇವ್ರು ಚಿಕ್ಕಮ್ಮ ಅಂತ ಕರಿಬೇಕಾ? ನಾವು ಎಲ್ಲ ಹುಡುಗರು ಸೇರಿ ಚಿಕ್ಕಮ್ಮ ಅಂತ ಕರಿಬೇಕಾ, ದೊಡ್ಡಮ್ಮ ಅಂತ ಕರಿಬೇಕಾ ಹೇಳಿ? ನಿಮ್ಮ ಮಾತುಗಳಿಗೆ ಯಾವತ್ತೇ ಏನೇ ಮಾತಾಡ್ಬೇಕಂದ್ರು ಆ ಗೌರವವಾಗಿ ಯಾರ ಹತ್ರ ಏನ್ ಮಾತಾಡ್ತಿದೀನೋ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಯಾಕಂದ್ರೆ ಈ ಚಾನಲ್ ಅವರೆಲ್ಲ ಇಂಟರ್ವ್ಯೂ ಮಾಡೋದಂಥದ್ದು ತುಂಬಾ ಜನ ನೋಡ್ತಾರೆ. 1-2 ಚಾನಲ್ ಬಂದಿರಲ್ಲ, ಸುಮಾರು ಚಾನಲ್ಗಳು ಬಂದಿರ್ತವೆ. ಅದು ತುಂಬಾ ಜನಗಳಿಗೆ ತಲುಪುತ್ತೆ. ಅದು ಆ ತಲುಪಬೇಕಾದ್ರೆ ನಾವೇನ್ ಮಾತಾಡ್ತಿದೀವಿ ಅನ್ನೋದು ಪರಿಜ್ಞಾನ ಇರಬೇಕು. ಇಲ್ಲ ಅಂದ್ರೆ ಬರಬಾರ್ದು. ಆಕ್ಚುಲಿ ಆ ತರ ಮಾಡಿನೇ ಬಿಗ್ ಬಾಸ್ ಹೋದವರು. ಈಗ ನನ್ನ ಹೆಸರು ಹೇಳಿ ಲೈಕ್ಸ್ ವ್ಯೂಸ್ ತಗೊಂತೀರಾ ಅಂತ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವತ್ತು ಅವ್ರಿಗೆ 1 ಮಿಲಿಯನ್ ವ್ಯೂಸ್ ಫಾಲೋವರ್ಸ್ ಇರ್ಬೋದು. ಅನು ಅಕ್ಕ ಗೊತ್ತಲ್ಲ ನಿಮ್ಗೆ, ಅನು ಅಕ್ಕ ಅವ್ರು ಕೊಡೋ ಗೌರವನೇ ಬೇರೆ. ನಾವು ಇವತ್ತು ಅವ್ರಿಬ್ರು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಅವ್ರಿಬ್ರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅನು ಅಕ್ಕನ ಮನೆ ಕರೆದು ಕಾಫಿ ಕುಡಿರಾಕ ಅಂತ ಕರಿತೀವಿ. ಅವ್ರನ್ನ ಕರೆಯಕ್ಕಾಗ್ತದ ಹೇಳಿ? ನೀವೇ ಹೇಳ್ಬಿಡಿ, ಕರೆಯಕ್ಕಾಗ್ತದ? ಆಗಲ್ಲ. ಪಾಸಿಟಿವ್ ನೆಗೆಟಿವ್ ಎರಡಕ್ಕೂ ಮರ್ಯಾದೆ ಇರ್ತದೆ. ಇಂಥವ್ರಿಗೆ ಮರ್ಯಾದೆ ಇರಲ್ಲ ಸರ್ ನಮ್ಮ ಹತ್ರ, ಇದು ಸತ್ಯ. ಸೊ ಇನ್ನೊಂದು ಮಾತಾಡ್ತಾ ಹೇಳ್ತಾ ಇದ್ರಿ, ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಎಲ್ಲ ಮಾಧ್ಯಮದವರು ಇರ್ತಾರೆ, ಅವ್ರು ಹಾಕೋ ವಿಡಿಯೋಗಳನ್ನ ಸುಮಾರು ಜನ ನೋಡ್ತಾರೆ, ಎಲ್ರಿಗೂ ತಪ್ಪುತ್ತೆ, ಈ ತರ ವಿಚಾರಗಳನ್ನ ತಲುಪುತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ಅವತ್ತಿನ ಕಾರ್ಯಕ್ರಮಕ್ಕೆ ಆದ್ರೆ ಅವರಿಗೆ ಯಾಕೆ ಮೈಡ್ರಿ, ಅಂತವ್ರಿಗೆ ಯಾಕೆ ಮೈಕ್ ಇಟ್ರಿ ಅನ್ನೋದು ಕೂಡ ಈಗ ಸೋಷಿಯಲ್ ಮೀಡಿಯಾ ಚರ್ಚೆ ಇದೆ. ಅದನ್ನು ಹೇಳ್ತೀನಿ ಕೇಳಿ.
ಇಂಥವ್ರಿಗೆಲ್ಲ ನೀವು ಮೈಕ್ ಹಿಡ್ದ ಅಂದ್ರೆ ಕಲೆ ಇರೋರ್ಗೆಲ್ಲ ತುಂಬಾ ತೊಂದರೆ ಆಗ್ತದೆ. ಅಂದ್ರೆ ಅವ್ರಿಗೆ ಬೆಲೆ ಸಿಗ್ದವ್ದಂಗೆ ಆಗುತ್ತೆ. ಅವನೊಬ್ಬ ಬರ್ತಾನೆ, ಅವ್ನು ಯಾರೋ ಅಮುಕು ಡುಮುಕು ಅಂತ, ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತಾನೆ. ಇವಳು ಆಗ್ಲೇ ಐಫೋನ್ ತೋರಿಸ್ಕೊಂಡು ಬಿಗ್ ಬಾಸ್ ಕೂಡ ಬಂದವಳೆ. ಹಿಂಗೆ ಎಲ್ಲಾರು ಏನ್ ಮಾಡ್ತಾರೆ, ನಮ್ಮ ಜನಗಳು ನಾವು ಬೆಳಿಬೇಕನ್ನೋ ಆಸೆಗೆ ಅವರು ದಾರಿ ತಪ್ಪಿಡ್ತಾರೆ. ಇಂಥವ್ರನ್ನೆಲ್ಲ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಇವ್ರನ್ನೆಲ್ಲ ಇನ್ಸ್ಪೈರ್ ಆಗಿ ತಗೊಂಡ್ರೆ ಜನಗಳ ಕತೆ ಮುಗ್ದೋಯ್ತು. ಅಲ್ಲ, ಇನ್ಸ್ಪೈರ್ ಆಗಿ ತಗೊಂಡ್ರೆ ಅಲ್ಲ ಬ್ರೋ, ತಗೋತಾರೆ. ತಗೋತಾರೆ, ಯಾಕೆ comments ಅಂತಂದ್ರೆ ಗಳಿದಾವೆ. ಈಗ ಕಣ್ಮುಂದೆ ಇರುತ್ತಲ್ಲ, ಐಫೋನ್ ತೋರಿಸ್ಕೊಂಡು ಬಿಗ್ ಬಾಸಿಗೆ ಹೋಗಿದ್ದಾರೆ ಅಂತಂದ್ರೆ ನಾವ್ ಯಾಕೆ ಇನ್ನೊಂದು ಐಫೋನ್ ತೋರಿಸ್ಕೊಂಡು ಇನ್ನೊಂದು ಬಿಗ್ ಬಾಸಿಗೆ ಹೋಗ್ಬಾರ್ದು, ಇನ್ನೊಂದು ಸೀಸನ್ಗೆ ಹೋಗ್ಬಾರ್ದು ಅನ್ನೋ ಮನಸ್ಥಿತಿಗಳು ಬರುತ್ತೆ. ಇದೇ ಅಮುಕು ಡುಮುಕು ಮಂಜಾ ಅಂದ್ಕೊಂಡು ಏನ್ ಅಮ್ಮ ಹಂಗ ಅಂದ್ಕೊಂಡು ಹೋಗ್ಬಿಟ್ರೆ, ನಾವು ಹಂಗೆ ಹಂಗ ಅಂದ್ಕೊಂಡ್ಬಿಟ್ಟು ನಾಲ್ಗೆ ಕಚ್ಕೊಂಡ್ಬಿಟ್ಟು ಮಾಡ್ಬಿಟ್ರೆ ನಾವು ಬಿಗ್ ಬಾಸ್ಗೆ ಹೋಗ್ಬಿಡ್ತೀವಿ. ಇದೇ ನಿಮ್ಮ ನ್ಯೂಸ್ ಚಾನಲ್ ಅಲ್ಲೇ ಮಂಜುನ್ ಕರ್ಸಿದ್ದೀರಿ. ಇದೇ ಮಂಜುನ್ನ ಎಂತೆಂತ ಅದ್ಭುತವಾದಂತ ಟ್ಯಾಲೆಂಟ್ ಇದ್ದಾರೆ. ಅಲ್ಲ, ಈ ಯಾವ್ದೋ ಒಂದು ಚಾನಲ್ ಅಲ್ಲಿ ಈಗ ಬರ್ತಾ ಇದೆ, ಈ ಸೇಮ್ ಇದೆ ಅಕ್ಸ್ಮಾಸ್ಫಿಯರ್ ಇದೆ ಇತ್ತಾ ಇದೆ ಅಂದ್ಕೊಂಡೆ ನಾನು. ಸೊ ಹೀಗೆ ಆ ತರ ನ್ಯೂಸ್ ಚಾನಲ್ ಅವ್ರು ಕರೆಸ್ತಾರೆ ಅಂತಂದ್ರೆ ತಾವು ಅರ್ಥ ಮಾಡ್ಕೋಬೇಕಾಗಿರೋದು, ಮಂಜು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಮಾಡ್ತಾ ಇಲ್ಲ ಅಂತಲ್ಲ. ತುಂಬಾ ಅನೇಕ ವಿಚಾರಗಳಲ್ಲಿ ಧ್ವನಿ ಎತ್ತಿದ್ದಾನೆ, ಅದು ಬೇರೆ ಪ್ರಶ್ನೆ. ಆದ್ರೆ ಏನ್ ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದಾರೆ ಮೀಡಿಯಾದವರು ಅಂತ ಅನ್ನಿಸ್ಕೊಂಡವ್ರಿಗೂ ಕೂಡ ನಾವು ಕೇಳುವಂಥದ್ದು. ಓಕೆ, ಈಗ ನಿಮ್ಗೆ ಆದಂತ ಒಂದು ಪ್ರೆಸ್ ಮೀಟು ಅಂತ ಕರೀತಾರೆ, ಇನ್ನೊಂದು ಮತ್ತೊಂದು, ಅದೆಲ್ಲ ಒಂದ್ ಕಡೆಗೆ ಆಗುತ್ತೆ. ಓಕೆನಾ, ನೀವು ಆಸ್ ಇಟ್ ಈಸ್ ನೀವು ಕಮರ್ಷಿಯಲ್ ದೃಷ್ಟಿಯಲ್ಲೋ ಅಥವಾ ಇನ್ನೊಂದು ಮತ್ತೊಂದು ಏನೋ ನೋಡ್ತೀರಿ. ಆದ್ರೆ ಇಂಥವ್ರಿಗೆ ತಕ್ಕ ಪಾಠ ಅಲ್ಲೇ ಕಲಿಸ್ಬೇಕು. ಅಂದ್ರೆ ಪದಗ್ರಹಣ ಮಾಡಬಾರ್ದು ಅನ್ನೋದೊಂದು ಮನಸ್ಥಿತಿಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಎಲ್ಲಾ ಪತ್ರಕರ್ತರಿಗೂ. ನಾನು ಒಬ್ಬ ಮೀಡಿಯಾದವನಾಗಿ ನಾನೊಂದು ಮೈಕ್ ಹಿಡಿದಿದ್ದೀನಿ ಅಂದ್ರೆ ನನಗೂ ಅದೇ ಕುತ್ಕೊಂಡ್ಬಿಡುತ್ತೆ. ಬಟ್ ನಾವು ಇಂಥವ್ರನ್ನ ಕೊಚ್ಚೆ ಮೇಲೆ ಕಲ್ಲು ಹಾಕೋಬಾರ್ದು ಅಂತ ಅಂದ್ಬಿಟ್ಟು ನಾವು ಬಿಟ್ಬಿಟ್ರೆ ನಮ್ಮ ಮೇಲೆ ಸಿಡಿಯುತ್ತೆ. ದಡ್ರ ಹಾಕೋತಾರ ಅಷ್ಟೇನೆ, ಬುದ್ಧಿವಂತರ ಯಾರಾದ್ರೂ ಹಾಕೊಂತಾರ ಅಂತ. ಯಾರ ಕೊಚ್ಚೆನ ಕ್ಲೀನ್ ಮಾಡೋರು ಯಾರು? ಕೊಚ್ಚೆ ಆಗೇ ಬಿದ್ದಿರುತ್ತೆ, ಅದು ದೊಡ್ಡದಾಗುತ್ತೆ. ಇವತ್ತು ಚಿಕ್ಕದ ಕಾಲಿಗೆ ಕೈಗೆ ಮಾತ್ರ ಅಸಹ್ಯ ಕಾಣಿಸೋದು, ಮುಂದಿನ ದಿನಗಳಲ್ಲಿ ನಾವು ಗುಂಡಿಯಾಗಿ ಕಾಣಿಸುತ್ತೆ, ದೊಡ್ಡ ಸಮುದ್ರವಾಗತ್ತೆ. ಇವತ್ತೇ ಆ ಕೊಚ್ಚೆಗೆ ಬುದ್ಧಿ ಕಲಿಸಿ ಆ ಕೊಚ್ಚೆನ ತೆಗೆದು ಸೈಡಲ್ಲಿ ಎತ್ತಿ ಡಸ್ಟ್ಬಿನ್ಗೆ ಹಾಕೋದು ಅಥವಾ ಎಲ್ಲಾದ್ರೂ ಕೊಳಚೆ ಮೋರಕ್ಕೆ ಬಿಸಾಕ್ಬಿಟ್ಟು ಆ ಕೊಚ್ಚೆ ಇರೋ ಜಾಗದಲ್ಲಿ ಒಂದೊಳ್ಳೆ ಪಾಟ್ನ ನೀಡೋಣ. ನಮ್ಗೆ ಸೋನು ಶ್ರೀನಿವಾಸ್ ಗೌಡ ಅಂತಕ್ಕಂಥದ್ದು ಏನ್ ಪರಸ್ಪರವಾಗಿ ಮಧುವರ್ಗಾಗ್ಲಿ ನಮಗಾಗ್ಲಿ ಎಷ್ಟೋ ವರ್ಷದ ದುಶ್ಮನಿ ಏನಾದ್ರು ಇತ್ತಾ ನಮ್ಗೆ? ಅಲ್ಲ, ಅಥವಾ ಸೋನು ಶ್ರೀನಿವಾಸ್ ಗೌಡನಿಂದ ಈಗ ತಗೊಂಡ್ಬಿಟ್ರೆ ನಾವೇನಾದ್ರೂ ಟಕ್ ಅಂತ ಅಂದ್ಬಿಟ್ಟು ಸೋನು ಶ್ರೀನಿವಾಸ್ ಗೌಡ ತರ ಬಿಗ್ ಬಾಸಿಗೆ ಹೋಗ್ಬಿಡ್ತೀವ? ನಾನು ಹೇಳ್ತಾ ಇರೋದು, ನಮಗೆ ಮಾನಸಿಕವಾಗಿ ಬಹಳ ಹರ್ಟ್ ಆಗಿದೆ. ಮಾನಸಿಕವಾಗಿ ಇಲ್ಲಿ ಪುರುಷರೆಲ್ಲ ಕಳ್ಳನ ಮಕ್ಕಳು ಅಂತಕ್ಕಂಥದ್ದು ಇಡೀ ಪುರುಷ ಸಮುದಾಯಕ್ಕೇನೆ. ನಾನು ಕಾಮಿಡಿ ಮಾಡ್ಬಿಟ್ಟೆ, ಅದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಹಿಂಗೆಲ್ಲ ಆಟ ಆಡೋದು, ಎಲ್ಲ ಸೀರಿಯಸ್ಸೇನೆ. ಓಕೆನಾ, ಕಾಮಿಡಿ ಅನ್ಕೊಂಡ್ಬಿಟ್ಟು ಲದ್ದಿ ತಿಂತೀರಾ ತಾವು? ಯಾರಾದ್ರೂ ಲದ್ದಿ ಕೊಟ್ರೆ ಲದ್ದಿ ತಿನ್ನೋದಕ್ಕಾಗತ್ತಾ? ಕಾಮಿಡಿ ಕೊಟ್ಟೆ ಮೇಡಮ್ ಅಂತಂದ್ರೆ ಲದ್ದಿ ತಿನ್ಬಿಡ್ತೀರಾ ತಾವು? ಅಥವಾ ನೀವು ಅವ್ರನ್ನ ಸುಮ್ಮನೆ ಬಿಡ್ತೀರಾ ಲದ್ದಿ ಕೊಟ್ಟವ್ರಿಗೆ? ಏನು ಈಗ ನಾನು ಕೇಳೋದು, ಇದೇ ಜಾಗದಲ್ಲಿ ಸೋನು ಶ್ರೀನಿವಾಸ್ ಜಾಗದಲ್ಲೇನೆ ಬೇರೆ ಯಾರಾದ್ರೂ ಒಬ್ಬ ಪುರುಷ, ಅದು ವಯಸ್ಕರನೋ ವೃದ್ಧನೋ ಯಾರೋ ಒಬ್ಬ ಬಂದಲ್ಲಿ ನಿಂತ್ಕೊಂಡು ಹೆಣ್ಮಕ್ಳೆಲ್ಲ ಸರಿ ಇಲ್ಲಪ್ಪ ಅನ್ನೋ ಒಂದು ಟಾಕ್ನ ಮಾತಾಡ್ಬಿಟ್ಟಿದ್ರೆ ಕರ್ನಾಟಕ ಬಂದೇ ಆಗೋಗ್ಬಿಟ್ಟಿರೋದೇನೋ ಗೊತ್ತಿಲ್ಲ. ಯಾಕೆಂತಂದ್ರೆ ಅನೇಕ ಘಟನೆಗಳು ನಡೆದಿದ್ದಾವೆ ಸಿಲ್ಲಿ ಮ್ಯಾಟ್ರ್ಗಳಿಗೇನೆ. ಹೆಣ್ಮಕ್ಳಿಗೆ ಏನೋ ಒಂದ, ಅವನು ಹೆಣ್ಮಕ್ಳಿಗೆ ಅವಳು ಇವಳು ಒಂದ ಅನ್ನೋ ಮ್ಯಾಟ್ರಲ್ಲಿ ದೊಡ್ಡ ಮ್ಯಾಟ್ರ್ಗಳಾಗಿ ಇದೇ ನಮ್ಮ ನ್ಯೂಸ್ ಚಾನಲ್ ಅವ್ರು ನಾವು ಕೂಡ ಹೋಗಿ ಇಂಟರ್ವ್ಯೂ ಮಾಡಿರೋಂಥದ್ದಿದೆ. ಸೊ ಆಗಿದ್ದಾಗ ಈ ಒಂದು ಮಹಿಳೆ ಹೇಗೆ ಯಾವ ಒಂದು ನೈತಿಕತೆ ಇಟ್ಕೊಂಡು ಫಸ್ಟ್ ನಾನು ಕರೆಕ್ಟ್ ಆಗಿರ್ಬೇಕು ಬ್ರೋ. ನಾನೀಗ ನಿಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಥವಾ ಸೋನು ಶ್ರೀನಿವಾಸ್ ಗೌಡ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಕರೆಕ್ಟ್ ಆಗಿರ್ಬೇಕು. ನನ್ನ ಹಿನ್ನೆಲೆ ಏನು? ನಾನೀಗ ಒಬ್ರ ಬಗ್ಗೆ ನಾನು ಧ್ವನಿ ಎತ್ತುತ್ತಾ ಇದ್ದೇನೆ, ನೀವು ಮಾಡ್ತಾ ಇರೋ ತಪ್ಪು ಅಂತ ಹೇಳಿದಾಗ ಅದಕ್ಕಿಂತ ಮುಂಚೆ ಬೇರೆಯವ್ರು ಯಾರಾದ್ರೂ ನನ್ನನ್ನು ಕ್ವಶನ್ ಕೇಳತ್ತಾರ ಇರಬಾರ್ದಲ್ವಾ? ರೇ, ನೀವು ಕರೆಕ್ಟ್ ಆಗಿರ್ರಿ, ಫಸ್ಟು ನೀವೇ ಆಯ್ಕೊಂಡು ತಿಂತಾ ಇದ್ದೀರಾ, ಅವಳ ಬಗ್ಗೆ ಏನಕ್ಕೆ ನೀವು ಅದನ್ನ ಮಾಡ್ತಾ ಇದ್ದೀರಿ ಇದನ್ನ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಡ್ಬೋದು. ಸೊ ನಾನು ಕರೆಕ್ಟ್ ಆಗಿರ್ಬೇಕು. ಅದೇ ತರ ಸೋನು ಶ್ರೀನಿವಾಸ್ ಗೌಡ ಇಡೀ ಪುರುಷ ಸಮುದಾಯವನ್ನೇ ಕಳ್ಳನ ಮಕ್ಕಳು ಅಂತ ಹೇಳ್ತಾರೆ ಅಂತಂದ್ರೆ ಕರೆಕ್ಟ್ ಆಗಿದಾರ ಅವರು? ಮತ್ತೆ ನಾನೇನೋ ತಿಳಿದೇ ತಪ್ಪು ಮಾಡ್ಬಿಟ್ಟೆ, ತಿಳಿದೆ ಹಂಗ ಮಾಡ್ಬಿಟ್ಟೆ, ತಿಳಿದೆ 19 ವರ್ಷ ಆಯ್ತು ಅವಾಗೇನೋ ಮಾತಾಡ್ಬಿಟ್ಟೆ, ನೀವು ಕ್ಷಮಿಸಿದಾರಲ್ಲ, ಕ್ಷಮಿಸಿರೋದಕ್ಕೆ ತಾನೇ ನಿಮ್ಗೆ 1.1 ಮಿಲಿಯನ್ ಫಾಲೋವರ್ಸ್ ಇರೋದು, ಕರ್ಕೊಂಬಂದಿರೋದು. ಕ್ಷಮಿಸಿರ್ಲಿಲ್ಲ ಅಂದ್ರೆ ಅಲ್ಲೇ ಗೂಟ ಹೊಡೆದ್ ಬಿಟ್ಟಿರೋರಲ್ಲ ಅಲ್ವಾ? ಅದನ್ನ ಯಾರು ಕೇಳೋರಿಲ್ಲ. ಮತ್ತೆ ನನ್ಗೆ ಯಾರು ಬೆಳ್ಸಲ್ಲ. ನೆನ್ನೆ ನಾವು ಫಿಲಿಂ ಚೇಂಬರ್ಗೆ ಹೋಗ್ತೀವಿ, ಓಕೆನಾ, ನೆನ್ನೆ ಫಿಲಿಂ ಚೇಂಬರ್ಗೆ ಹೋಗ್ತೀವಿ, ಬಹಳ ಅದ್ಭುತವಾಗಿ ನಮ್ಗೆ ಹೇಳುವಂತ ಪ್ರಯತ್ನ ಮಾಡಿದ್ರು ಜಯಮಾಲಾ ಮೇಡಮ್ನವರು ಮತ್ತೆ ಮುಸ್ರಿ ಸರ್. ಏನಂತಂದ್ರೆ, ಸಾರ್ ಇಂಥವೆಲ್ಲ ಫಸ್ಟ್ ಆಫ್ ಆಲ್ ಇಂಥವ್ರ ಹತ್ರಕ್ಕೂ ಸೇರ್ಸಲ್ಲ ನಾವು, ಫಿಲಿಂ ಚೇಂಬರ್ ಒಳಗಡೆ ಹತ್ರಕ್ಕೂ ಸೇರ್ಸಲ್ಲ ನಾವು, ಓಕೆನಾ? ಖಂಡಿತ ಬೈತ್ ಕಳ್ಸಿದ್ರು.
ಯಾಕೆ ಬೈತ್ ಕಳ್ಸಿದ್ರಿ ಹೇಳಿ? ಅದು ಗೊತ್ತಿಲ್ಲ ಅವಳಿಗೆ. ಯಾಕೆ ಬೈತ್ ಕಳ್ಸಿದ್ರಿ ಹೇಳಿ? ಇಂಥವನ್ನೆಲ್ಲ ನಾವು ಹತ್ರಕ್ಕೆ ಸೇರ್ಸಲ್ಲ ಸರ್. ಇವೆಲ್ಲ ನಮ್ಮ ಕನ್ನಡ ಸಿನಿಮಾ ರಂಗದ ಉಳುಗಳು. ಇವನ್ನೆಲ್ಲ ನಾವು ಹತ್ರಕ್ಕೆ ಸೇರ್ಸಲ್ಲ. ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ಓಕೆನಾ? ಅವರು ಅವರೇ ಹೇಳಿದ್ರು. ಮುಸ್ರಿ ಸರ್ ಹೇಳ್ತಾ ಇದ್ದಾರೆ, ಈ ಅಮ್ಮ ಏನೇನ್ ಮಾಡಿದ್ದಾಳೆ, ಯಾವ್ಯಾವ ಚಾನಲ್ ಅಲ್ಲಿ ಕುತ್ಕೊಂಡು ನಮ್ಮ ಕನ್ನಡ ಸಿನಿಮಾ ರಂಗವನ್ನೇ ಬೈದಿದ್ದಾಳೆ, ಎಲ್ಲ ಗೊತ್ತಿದೆ ಸರ್ ನಮಗೂನು. ಅದೇನಪ್ಪ, ಒಂದು ಪ್ರೊಡ್ಯೂಸರ್ ಅಸೋಸಿಯೇಷನ್ಸ್ಗೆ ನಾವೇನೇ ಇದನ್ ಮಾಡ್ಬೇಕು ಅಂತ ಇದ್ವಿ, ಏನೋ ಒಂದು ಐಟಮ್ ಸಾಂಗ್ ಅಲ್ವಾ ಬಿಟ್ಟಾಕು, ಹಂಗ್ ಬಂದ್ ಹಂಗ್ ಹೋಗ್ತಾರೆ ಅಂದ್ಕೊಂಡು ಸುಮ್ನೆ ಆದ್ವಿ. ಬಟ್ ಈ ಲೆವೆಲ್ಗೆ ಎಲ್ಲ ಆಗಿದೆ ಅಂತಂದ್ರೆ ತಾವು ಏನ್ ಸ್ಟೆಪ್ಸ್ ತಗೋಬೇಕೋ ದಯವಿಟ್ಟು ತಗೊಳ್ಳಿ. ನಮ್ಮ ಒಂದು ಸಪೋರ್ಟು ಕೂಡ ಖಂಡಿತ ಇರುತ್ತೆ ಅಂತ ಜಯಮಾಲಾ ಮೇಡಮ್ನವ್ರು ಜಯಮಾಲಾ ಮೇಡಮ್ನವರು ಕುಂಡ್ರಿಸ್ಕೊಂಡು, ಸಾರ್ ಈಗ ಇಂಥವನ್ನೆಲ್ಲ ಮಾತಾಡ್ತಾ ಇದ್ದೀರಾ, ಶಿವ ಬಚ್ಚಲು ಪಾಪ ಅವ್ರು ಬೇರೆನೆ ಮಾತಾಡಿದ್ರು ಬಿಡಿ, ಅದೆಲ್ಲ ಹೇಳ್ಬಾರ್ದು, ಆ ಥರ ಎಲ್ಲ ಮಾತಾಡ್ಬಿಟ್ರು. ಓಕೆ, ನಮಗೆ ಹೌದಲ್ವಾ, ಕರೆಕ್ಟ್ ಅಲ್ವಾ, ಇಲ್ಲಿಗೆ ಬಂದು ನಾವು ಇದಕ್ಕೆ ಕೊಡ್ಬೇಕಾ, ನಾವು ಕಾನೂನಾತ್ಮಕವಾಗಿ ಕೊಡ್ಬೇಕು ಸರಿಯಾಗಿ ಅಂತಂದು ಆಮೇಲೆ ನಾವು ಎಲ್ಲೆಲ್ಲಿಗೆ ಹೋಗ್ಬೇಕೋ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ. ಸೊ ನಾವು ಕೇಳೋದಿಷ್ಟೇ ಬ್ರೋ, ನಾವೀಗ ನಾನು ಮಧು ಬ್ರೋ ಮತ್ತೆ ಇನ್ನ ಅನೇಕ ಜನರು, ನಾವು ಧ್ವನಿ ಎತ್ತಿದ್ದಾದ್ಮೇಲೆ ಅನೇಕ ಜನರು ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುರುಷರನ್ನೆಲ್ಲ ಕಳ್ಳನ ಮಕ್ಕಳು ಅಂತ ಅಂದಿದ್ಯಾ ಹಾಗೆ ಹೀಗೆ ಅಂತಂದು ಬ್ಯಾಡೋ ಗುಡ್ಡೆ ಎಲ್ಲ ಮಾತಾಡ್ತಾ ಇದ್ದಾರೆ. ನಾವೀಗ ಧ್ವನಿ ಎತ್ಬಿಟ್ವಿ, ಸೋನು ಶ್ರೀನಿವಾಸ್ ಗೌಡ ಸಾರಿ ಕೇಳಿದ ತಕ್ಷಣ ನಾವು ಧ್ವನಿ ಎತ್ತಿರೋದಕ್ಕೆ ನಾವು ದೊಡ್ಡವರಾಗಲ್ಲ, ಅಥವಾ ಸೋನು ಶ್ರೀನಿವಾಸ್ ಗೌಡ ಏನೋ ಸಾರಿ ಕೇಳಿದೀನಿ ಅಂತ ಕುಗ್ಗಲ್ಲ, ಆಯ್ತಾ? ಅಥವಾ ನಾವು ಚಿಕ್ಕವರಾಗಲ್ಲ ಅಥವಾ ಅವಳು ಚಿಕ್ಕವಳಾಗಲ್ಲ. ಸೊ ನಾವು ಕೇಳೋದು, ಸಮಾಜದಲ್ಲಿ ಬೆಳಿಬೇಕು ಅಂತಂದ್ರೆ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕು ಒಂದ್ ಕಡೆ ಆದ್ರೆ, ಪತ್ರಕರ್ತರಿಗೆ ಯಾವ ಲೆವೆಲಿನ ಬೆಲೆ ಕೊಡಬೇಕು ಅನ್ನೋದು ಇನ್ನೊಂದ್ ಕಡೆ ಇರಬೇಕು. ಒಬ್ರು ಅದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಥವಾ ಸ್ಯಾಟಲೈಟ್ನವರು ಮೈಕ್ ಹಿಡ್ದಿದ್ದಾರೆ ಅಂತಂದ್ರೆ ಓಕೆನಪ್ಪ, ನನಗೆ ಮೈಕ್ ಹಿಡ್ದಿದ್ದಾರೆ, ನನ್ಗಷ್ಟು ಅರ್ಹತೆ ಬಂದಿದೆ, ಮೈಕ್ ಹಿಡ್ದಿದ್ದಾರೆ ಅಂದಾಗ ಎಷ್ಟು ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಪದಗ್ರಹಣಗಳನ್ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಇವೆಲ್ಲ ನಡೆಯಲ್ಲ. ಮತ್ತೆ ಕಂಪ್ಲೇಂಟು ನಾವು ನೋಡದೇ ಇರೋದಲ್ಲ, ಒಳ್ಳೆ ವಿಚಾರಗಳಿಗೆ ಯಾವತ್ತಿಗೂ ಕೂಡ ಯಾವುದೇ ಒಂದು ಕಾನೂನು ಕೂಡ ಇದನ್ನ ತಗೊಳಲ್ಲ. ಅರ್ಥ ಆಯ್ತಾ ನಿಮ್ಗೆ? ನಾವು ನಮ್ಮಲ್ಲಿ ಒಳ್ಳೆತನ ಇತ್ತು, ನಾವು ಮಾತಾಡ್ತಾ ಇರ್ತಕ್ಕಂಥ ಒಂದು ವಿಚಾರ ಚರ್ಚಾಬದ್ಧವಾಗಿದೆ ಅಂತ ಅಂದಾಗ, ಅಥವಾ ನಾವು ಅವಹೇಳನಕಾರಿಯಾಗಿ ಇಲ್ಲೂ ಮಾತಾಡಿಲ್ಲ ಅಂದಾಗ ಯಾರು ಕಂಪ್ಲೇಂಟ್ ತಗೊಂತಾರೆ? ತಗೊಂಡ್ಬಿಡ್ಲಿ ನೋಡೋಣ, ಅವ್ರ ಮೇಲೆ ಅವ್ರ ಹತ್ರನೇ ನಾವು ಮಾತಾಡ್ತೇವೆ. ಹೆಂಗ್ ಸರ್ ತಗೊಂಡ್ರಿ ತಾವು? ಓಕೆ, ತಗೊಳ್ಳೋಂಥದ್ದು ಧರ್ಮ ಇರುತ್ತೆ. ಈಗ ವಾದ ವಿವಾದಕ್ಕೆ ಇಳಿಯೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂತೇವೆ, ಅದೇಂಗ್ ತಗೊಂಡ್ಬಿಡ್ತಾರೆ? ಅಥವಾ ತಗೊಳ್ಳಿ, ಪರವಾಗಿಲ್ಲ, ನಾವು ತಪ್ಪು ಮಾಡಿದ್ರೆ. ಒಂದು ಏನಂತಂದ್ರೆ, ಸೋನು ಶ್ರೀನಿವಾಸ್ ಗೌಡ ಹೇಳಿರೋದು ಆ ಒಂದು ಹೇಳಿಕೆ ಖಂಡಿತ ತಪ್ಪು. ಅದರಲ್ಲಿ ಯಾವ್ದಕ್ಕೂ ಯಾರೇ ಕೂಡ ಪರವಾಗಿ ಬರೋದು ಚಾನ್ಸಸ್ ಕಡಿಮೆ ಇದೆ. ಸೊ ಯಾಕಂದ್ರೆ ತಪ್ಪು ಅಂತಾನೆ ಹೇಳ್ಬೇಕಾಗುತ್ತೆ. ಸೊ ಅವತ್ತಿನ ಕಾರ್ಯಕ್ರಮಕ್ಕೆ ಇನ್ನೊಂದು ಎಲ್ಲರೂ ಪ್ರಶ್ನೆ, ನೀವು ಕೂಡ ಪ್ರಶ್ನೆ ಎತ್ತಿರ್ತೀರಾ, ಅದ್ರ ಜೊತೆ ಎಲ್ಲರೂ ಕೂಡ ಅದೇ ಪ್ರಶ್ನೆಗಳು. ಸೋಷಿಯಲ್ ಮೀಡಿಯಾದಾಗಿರ್ಬೋದು, ಯಾರೋ ಸಿಕ್ಕರು, ಮಾಧ್ಯಮದವರು ಸಾಕಷ್ಟು ಸಮಸ್ಯೆಗಳಿದೆ, ಆ ತರದಕ್ಕೆ ದೃಷ್ಟಿಕೋನ ಹೋಗ್ಲಿ, ಆ ತರದಕ್ಕೆ ನ್ಯೂಸ್ ಮಾಡಿ, ಇದು ವಿಚಾರ ಯಾಕೆ ಬಂತು ಅಂತ ಪ್ರಶ್ನೆ ಇದೆ. ಬಟ್ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ಇವಾಗ ನಿಮಗೆ ಗೊತ್ತಿಲ್ಲ, ಅದೇ ನೋಡೋರಿಗೆ ಎಲ್ರಿಗೂ ಕ್ಲಾರಿಟಿ ಸಿಗ್ಲಿ ಅಂತ. ಒಂದು ಏನಂತಂದ್ರೆ, ನಾವೊಂದು ಸಿನಿಮಾ ವರದಿಗಾರರಾಗಿರೋದ್ರಿಂದ ಇವನ್ ಏನ್ ವೈರಲ್ ಆಯ್ತಲ್ಲ ಅವ್ರನ್ನ ಇಟ್ಕೊಂಡು ಕೂಡ ಹೇಳ್ತಾ ಇದೀನಿ. ಯಾಕೆಂದ್ರೆ ಅವ್ರೇನ್ ಬೇರೆಯವರಲ್ಲ, ನಮ್ಮ ಸಹೋದ್ಯೋಗಿ ಅಲ್ವಾ. ಸೊ ಏನಾಯ್ತು, ಒಂದು ಪ್ರೆಸ್ ಮೀಟ್ ಇರುತ್ತೆ, ಸಿನಿಮಾ ಪ್ರೆಸ್ ಮೀಟು. ಆ ಪ್ರೆಸ್ ಮೀಟ್ ಸಿನಿಮಾದ ಐಟಮ್ ಸಾಂಗ್ ಅಲ್ಲಿ ಸೋನು ಗೌಡ ನಟನೆ ಮಾಡಿರ್ತಾರೆ, ಡ್ಯಾನ್ಸ್ ಮಾಡಿರ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಅವರ ಬರ್ತ್ಡೇ ಇರುತ್ತೆ ಆ ದಿನ. ಸೊ ಒಂದು ಪ್ರೆಸ್ ಮೀಟ್ ಅನ್ನ ಆಯೋಜನೆ ಮಾಡಿರ್ತಾರೆ, ನಮಗೂ ಆಹ್ವಾನ ಬಂದಿರುತ್ತೆ. ಇದೇ ತರ ಸಾಕಷ್ಟು ಮಾಧ್ಯಮಗಳಿಗೂ, ಡಿಜಿಟಲ್ ಮಾಧ್ಯಮ, ಸ್ಯಾಟಲೈಟ್ ಮಾಧ್ಯಮ, ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ಕೂಡ ಆಹ್ವಾನವಾಗಿರುತ್ತೆ, ಬಂದಿರ್ತಾರೆ. ಸೊ ಪ್ರೆಸ್ ಮೀಟ್ ಎಲ್ಲ ಮುಗಿಯುತ್ತೆ. ಪ್ರೆಸ್ ಮೀಟ್ ಅಲ್ಲೂ ಕೂಡ ಒಂದು ಚರ್ಚೆ ಆಗುತ್ತೆ. ಏನಂತಂದ್ರೆ, ಸೋನು ಗೌಡ ಹತ್ತತ್ರ 1 hour ತಡವಾಗಿ ಬರ್ತಾರೆ. ಇನ್ನೂ ಹೊಸ ಸಿನಿಮಾದ ಐಟಮ್ ಸಾಂಗ್ ಅಲ್ಲೇ ನಟನೆ ಮಾಡಿರೋ ಒಂದು ಒಂದು ನಟಿ ನಟಿ ಅಂತಾನೆ ಹೇಳ್ಬಿಡೋಣ, ನಟಿ 1 hour ಲೇಟು. ಅಲ್ಲಿ ಆಯ್ತು, ಒಂದು ಕಲಾವಿದೆ ಅಂತಾನೆ ಹೇಳೋಣ, ಇಲ್ಲ ಒಂದು ಐಟಮ್ ಡ್ಯಾನ್ಸರ್ ಅಂತಾನೆ ಹೇಳೋಣ, ಐಟಮ್ ಸಾಂಗ್ ಡ್ಯಾನ್ಸರ್ ಅಂತ ಕಲಾವಿದೆ ಅಂತ ಯಾವ ಒಂದು ನೈತಿಕತೆ ಇಟ್ಕೊಂಡು ಹೇಳ್ತೀರಿ ತಾವು? ಸಿನಿಮಾದಲ್ಲಿ ಏನ್ ಗೊತ್ತಾ, ಅಲ್ಲ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದಾರೆ ಅಂದ್ರೆ ಅವರು ಪರಿಪೂರ್ಣವಾಗಿ ಏನಾದ್ರು ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಅಂತವ್ರನ್ನ ಕಲಾವಿದ್ರು ಅನ್ನೋದ್ರಲ್ಲಿ ಅರ್ಥ ಇರುತ್ತೆ. ಕಲಾವಿದ್ರು ಆಯ್ತು, ನೆಗೆಟಿವ್ ಇನ್ಫ್ಲುಯೆನ್ಸರ್ ಅಲ್ಲಿ ವೈರಲ್ ಆದ ಹುಡುಗಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿ, ಈ ತರ ಹೇಳ್ಬೋಣ. ಆಯ್ತು, ಸೋನು ಕೂಡ ತಡವಾಗಿ 1 hour ಲೇಟ್ ಆಗಿ ಬರ್ತಾರೆ. ಸೊ ಅಲ್ಲಿ 40 ವರ್ಷ ಇದೇ ಫೀಲ್ಡ್ ಇರೋ ಸೀನಿಯರ್ ಪತ್ರಕರ್ತರು ಕೂಡ ಇರ್ತಾರೆ. 40 ವರ್ಷ, 20 ವರ್ಷ, 25 ವರ್ಷ ಈ ತರ ಮಾಡಿದವ್ರು ಕೆಲಸ ಮಾಡಿರ್ತಾರೆ. ಸೊ ಅವರೆಲ್ಲ ಒಂದು ರೀತಿ ತಮ್ಮ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಅಂತ ರಾಜ್ಕುಮಾರ್ ಅವರೇ ಲೇಟಾಗಿ ಬರ್ತಾ ಇರ್ಲಿಲ್ಲ ಅಲ್ವಾ, ಅವ್ರನ್ನೆಲ್ಲ ನೋಡಿದವ್ರು ಸಿನಿಮಾ ಪತ್ರಕರ್ತರಲ್ಲಿ ಇದ್ದು. ಸೊ ಅಂಥವ್ರೆ ಲೇಟಾಗಿ ಬರ್ತಿರಲ್ಲ, ಸಮಯಕ್ಕೆ ಬೆಲೆ ಕೊಡೋರು, ಒಂದು ಕಾರ್ಯಕ್ರಮಕ್ಕೆ ಬೆಲೆ ಕೊಟ್ಟು ಬರ್ತಾ ಇದ್ರು. ಸೊ ಲೇಟಾಗಿ ಬಂದಿರೋ ಏನು ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಇಲ್ಲ, ಇವತ್ತು ನನ್ನ ಹುಟ್ಟುಹಬ್ಬ ಇತ್ತು, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಟ್ರಾಫಿಕ್ ಜಾಮ್ ಇತ್ತು, ಅದು ಏನೋ ಹೇಳಿದ್ರು, ಅಲ್ಲಿಗೆ ಎಲ್ಲರೂ ಕೂಡ ಓಕೆ ಅಂತ ಸುಮ್ಮನೆ ಆಗ್ತಾರೆ. ಅದಾದ್ಮೇಲೆ ಸಾಕಷ್ಟು ವಿಚಾರಗಳು ಚರ್ಚೆ ನಡೆಯುತ್ತೆ. ಅದಾದ್ಮೇಲೆ ಎಲ್ಲ ಮುಗಿದಾದ್ಮೇಲೆ ನಮ್ಮ ಕೆಲಸ
ರೊಟೀನ್ ಕೆಲಸ ಏನಂತಂದರೆ ನಾವು ಸಿನಿಮಾಗೆ ಅಟೆಂಡ್ ಆಗೋದು, ಅಲ್ಲಿನ ಯಾರ್ಯಾರು ಮೇಯ್ನು ಇರ್ತಾರೋ ಅಂದರೆ ಅಲ್ಲಿ ಯಾರ್ಯಾರು ಅತಿಥಿಗಳಿರ್ತಾರೋ ನಮಗೆ ಯಾರು ತಿಳಿಸಿರ್ತಾರೋ ಅವ್ರದ್ದೊಂದು ಚಿಟ್ಚಾಟ್ ಮಾಡೋದಾಗಿರ್ಬೋದು, ಇಂಟ್ರ್ಯೂ ಮಾಡೋದಾಗಿರ್ಬೋದು, ಈ ಕೆಲಸ ನಮ್ದಿರುತ್ತೆ. ಸೊ ಅದೇ ರೀತಿ ಸೋನುಗೌಡ ಐಟಮ್ ಸಾಂಗಲ್ಲಿ ಡ್ಯಾನ್ಸ್ ಮಾಡಿರ್ತಾರೆ. ಅವ್ರದ್ದೇ ಮೇಯ್ನು ಅತಿಥಿಯಾಗಿ ಕಾರ್ಯಕ್ರಮ ಇರುತ್ತೆ, ಬರ್ತಡೇ ಬೇರೆ ಇರುತ್ತೆ. ಎಲ್ಲ ಚಾನಲ್ಗಳು ಒಂದು 10 ಚಾನಲ್ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್, ಎಲ್ಲರೂ ಕೂಡ ಚಿಟ್ಚಾಟ್ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ, ನಾವು ಕೂಡ ಮಾಡ್ತಾ ಇರ್ತೀವಿ. ಸೊ ಆ ಕಾರ್ಯಕ್ರಮ ನಾನು ಕೂದೆ, ಅದಕ್ಕೆ ಹೇಳ್ತೀನಿ ಕ್ಲಾರಿಟಿ. ಏನು ವೈರಲ್ ಆಯಿತು, ಒಂದು ಬೇರೆ ನಮ್ಮ ಸಹೋದ್ಯೋಗಿ ಆ್ಯಂಕರ್ದು ವಿಡಿಯೋ ಅಂದರೆ ಅವರು ಕೂಡ ನಮಗಿನ ಮುಂಚೆ ಮಾಡ್ತಾಯಿದ್ರು. ಅವರು ಯಾವುದೇ ಕಾಂಟ್ರವರ್ಸಿ ಕ್ವಶನ್ ಕೇಳಿಲ್ಲ, ನಾನು ನೋಡ್ದಂಗೆ ಕೇಳಿಲ್ಲ, ಕೇಳೋದು ಇಲ್ಲ, ಆ ಥರ ವ್ಯಕ್ತಿ. ಸೋನುಗೌಡ ಖಂಡಿತ ಈ ವಿಚಾರವಾಗಿ ನಾಲ್ಗೆ ಅರಿಬಿಟ್ಟಿದ್ದು ನಿಜ. ಎಲ್ಲ ಹುಡುಗರು ಕಳ್ಳನ ಮಕ್ಕಳು ಅನ್ನೋ ಥರ ಹೇಳಿಕೆ ಕೊಡೋ ಥರ ಇವ್ರ ಪ್ರಶ್ನೆ ಏನು ಹೋಗಿರಲಿಲ್ಲ. ನಾರ್ಮಲಾಗಿ ಏನಾಯಿತು, ನಿಮ್ಮ ಜೀವನ ಏನಾಯಿತು, ಹಳೇದೇನು, ಹೊಸದೇನು, ಈಗೇನು, ನೆಕ್ಸ್ಟ್ ಏನು, ಈ ಥರ ಕೇಳ್ತಾ ಇದ್ರು. ಸೊ ಆ ಸ್ಟೇಟ್ಮೆಂಟ್ ಹೌದು ಖಂಡಿತ ಇದ್ದೆ. ಆ ಹೇಳಿಕೆ ಕೊಟ್ಟ ಮೇಲೆ ಇನ್ನೊಂದು ಪರ್ಸ್ನಲ್ ಆಗಿ ಹೇಳ್ತಾರೆ, ಇನ್ಕ್ಲೂಡಿಂಗ್ ಯು, ನೀವು ಕೂಡ ಅಂತ ಹೇಳ್ತಾರೆ. ನೀವು ಕೂಡ ಅದನ್ನ ಹೇಳೋದಿಕ್ಕೆ ಅವ್ರು ಆ ಥರ ಏನು ಮಾಡಿಲ್ಲ ಅಲ್ವಾ? ಏಕೈಕಿ ಡೈರೆಕ್ಟ್ ಆಗಿ ಕಳ್ಳನ ಮಕ್ಕಳು ಅಂತ ಬೇರೆ ಹೇಳ್ತಾರಲ್ಲ, ಇನ್ಕ್ಲೂಡಿಂಗ್ ಯು ಅಂತ ಅಂದಾಗ ಪಾಪ ಅವ್ರು ಏನ್ ಮಾಡಿದ್ರು? ಖಂಡಿತ ಈಗ ಏನಂದ್ರೆ ಅವರು ಕರೆಕ್ಟ್, ಅವರು ಏನು ಮಾಡಿರ್ಲಿಲ್ಲ, ಆ ಥರ ಏನು ಕ್ವಶನ್ ಕೂಡ ಇರಲಿಲ್ಲ. ಇಲ್ಲ ತೊಂದರೆ ಕೊಟ್ಟಿದ್ರು, ಹೌದು ಪಾಪ. ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಟೈಮ್ ಅನ್ಸುತ್ತೆ ಅವ್ರು ಮೀಟ್ ಆಗಿ, ನಾವು ಕೂಡ ಫಸ್ಟ್ ನಮಗೆ ಸೋನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಏನೋ ಸಿನಿಮಾ ಇದ್ರ ದೃಷ್ಟಿಕೋನದಲ್ಲಿ ಹೋಗಿರೋದ್ರಿಂದ ಮೀಟ್ ಆಗಿದ್ದು ಒಂದು ಚಿಟ್ ಚಾಟ್ ಮಾಡಿದೆ ಅಷ್ಟೇ. ಬಟ್ ಅವರು ಕೆಲವರು ಅವರಿಗೂ ಕೂಡ ಇದು ಮಾಡ್ತಾರೆ. ಸೊ ಹಂಗೆ ಹೇಳಿದ ತಕ್ಷಣ ನೀವು ಯಾಕೆ ಸುಮ್ಮನೆ ಇದ್ರಿ, ಅಲ್ಲೇ ಏನಾದರೂ ಕೌಂಟ್ರ್ ಕೊಡಬೇಕಿತ್ತು, ಅಲ್ಲೇ ಏನಾದರೂ ಒಂದೆರಡು ಬಿಡಬೇಕಿತ್ತು, ಹಂಗಾಗಲ್ಲ. ಈಗ ನಾವು ಪತ್ರಕರ್ತರು ಅಂದಾಗ ಅದು ಕೂಡ ಒಂದು ಹುಡುಗಿ ಏನೋ ಹೇಳಿದ್ರು ಅಂದ ತಕ್ಷಣ ನಾವು ಅವ್ರ ಮೇಲೆ ಬೇರೆ ಥರ ಮಾಡೋಕ್ಕಾಗಲ್ಲ. ಹೌದು. ಸೊ ಅವರು ಹೌದು, ಈಗ ಅವ್ರು ಹ್ಯಾಂಡಲ್ ಮಾಡಿದ ರೀತಿನ ನಾನೊಬ್ಬ ಪತ್ರಕರ್ತನಾಗಿ ಸಹೋದ್ಯೋಗಿಯಾಗಿ ನಾನು ಮೆಚ್ತೀನಿ. ಕೂಲಾಗಿ ಹ್ಯಾಂಡಲ್ ಮಾಡಿ, ನಾವು ಕೂಡ ಆ ಥರ ಇವನ್ ನನಗೆ ಹೇಳಿದ್ರು ನಾನು ಆ ಥರ ಹ್ಯಾಂಡಲ್ ಮಾಡ್ತಿರಲ್ಲ. ಅಷ್ಟು ಕೂಲಾಗಿ ಈ ಥರ ಹೇಳಿಕೆ ಕೊಡಬಾರ್ದು, ಆ ಥರ ಈ ಥರ ಅವ್ರು ಹ್ಯಾಂಡಲ್ ಮಾಡೋದು. ಸೊ ಆ ವಿಡಿಯೋ ಇವಾಗ ವೈರಲ್ ಆಗ್ತಿದೆ. ಈಗ ಅವರಿಗೆ ಪರನೂ ಬರ್ತಿದೆ, ವಿರೋಧನೂ ಬರ್ತಿದೆ. ಅಂದ್ರೆ ಪತ್ರಕರ್ತನಾಗಿ ನೀವು ಹ್ಯಾಂಡಲ್ ಮಾಡಿದ್ದು ಓಕೆ ಅಂತ. ಇನ್ನೊಂದೇನಂದ್ರೆ ನೀವು ಸುಮ್ಮನೆ ಇರಬಾರ್ದಾಗಿತ್ತು, ನೀವೇನಾದ್ರೂ ಇದು ಮಾಡಬೇಕಿತ್ತು, ರೋಸ್ಟ್ ಮಾಡಬೇಕಿತ್ತು, ಕೌಂಟ್ರ್ ಕೊಡಬೇಕಿತ್ತು, ಇಲ್ಲ ಒಂದೇಟ್ ಹೊಡಿಬೇಕಿತ್ತು ಅನ್ನೋ ಥರ ಬರ್ತಿದೆ. ಅದಕ್ಕೆ ಹೌದು. ಸೊ ಈ ವಿಚಾರವಾಗಿ ಅವರು ಕೂಡ ಅವರ ಒಂದು ಚಾನಲಲ್ಲಿ ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ನೋಡೋರಿಗೆ ಅದು ಸಿಗುತ್ತೆ. ಬಟ್ ಅದೇ ಯಾಕೆಂದ್ರೆ ವಿಚಾರಗಳು ಏನಂತಂದ್ರೆ ಸುಮ್ಮನೆ ಒಂದ್ ಕಡೆ ತಗೋಬಾರ್ದು, ಎರಡು ಏನಾಯ್ತು ಅನ್ನೋದು. ಈಗ ನೀವು ವಿರುದ್ಧವಾಗಿ ಆ ಹೇಳಿಕೆ ತಪ್ಪು ಅನ್ನೋದು ಕಂಪ್ಲೇಂಟ್ ಕೊಡೋಕ್ಕೆ ಏನು ಮಾಡ್ಬೇಕೆಲ್ಲ ಮಾಡ್ತಾ ಇದ್ರ. ಸೊ ಅವತ್ತಿನ ಕಾರ್ಯಕ್ರಮದ ಏನಾಯ್ತು ಅನ್ನೋದು ನಾನು ಆಸ್ ಎ ಅಲ್ಲಿದ್ದವನು ನಾನು ಹೇಳ್ಬೇಕಾಗುತ್ತೆ. ಸೊ ಕಂಪ್ಲೇಂಟ್ ಕೊಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀರಲ್ಲ, ಮಾಡ್ಬಿಟ್ಟಿದೀವಿ ಅಲ್ಲೇನೆ. ಇವಾಗ ಕಂಪ್ಲೇಂಟು ಕೂಡ ಕೊಟ್ಟಿದ್ದೀರಾ, ವಾಣಿಜ್ಯ ಮಂಡಳಿಗೂ ಕೂಡ ದೂರು ಕೊಟ್ಟಿದ್ದೀರಾ, ಕಲಾವಿದರ ಸಂಘಕ್ಕೂ ಕೂಡ ದೂರ ಕೊಟ್ಟಿದ್ದೀರಾ. ಅಲ್ಲಿ ಕಲಾವಿದ ಅವರು ಇದೇ ಅಲ್ಲ, ನಾವು ಒಂಥರ ಲೆಕ್ಕಕ್ಕೆ ಇಟ್ಕೊಳಲ್ಲ ಅಂತ ಹೇಳಿದ್ದಾರೆ, ಸೇರ್ಸಲ್ಲ ಖಂಡಿತ. ಸೊ ಸೋನುಗೌಡ ಅವ್ರದ್ದು ಏನಂದ್ರೆ ಒಂದ್ ಸ್ವಲ್ಪ ಕಾಂಟ್ರವರ್ಸಿಯಿಂದಾನೆ ಅವ್ರು ಮುನ್ನೆಲೆಗೆ ಬಂದಿದ್ದು. ಅವ್ರೇನು ಒಂದು ಅದ್ಭುತವಾಗಿ ಕಲೆ ಮೂಲಕ ಬಂದಿದ್ದು ಅಂತ ನಾನಂತೂ ಹೇಳಕ್ಕಾಗಲ್ಲ ಖಂಡಿತ. ಹೌದು. ಸೊ ಈ ಕಾಂಟ್ರವರ್ಸಿ ಮೂಲಕ ಬಂದ್ರು. ಈಗ ಏನೋ ಒಂದು ತಿದ್ಕೊಂಡು ಒಂದೇನೋ ಅವಕಾಶಗಳಿದೆ, ಒಂದು ದಾರಿಲಿ ಹೋಗ್ತಿದ್ದಾರೆ ಅನ್ನೋದ್ರಾಗೆ ಇವಾಗ ಮತ್ತೆ ತಿರ್ಗಾ ಈ ತರ ಕಾಂಟ್ರವರ್ಸಿ ಮಾಡ್ಕೊಂಡು ಕೂತಿದ್ದಾರೆ. ಸರ್ ಇದನ್ನ ಪರವಾಗಿ ನನ್ನ ಪ್ರಕಾರ ಯಾವ ಮಹಿಳೆನೂ ಕೂಡ ಇದು ಪರ ಹೌದು ಕರೆಕ್ಟ್ ಅಂತ ಬರ್ತಾ ಇಲ್ಲ. ಸೊ ಅವರು ಒಂದು ಕ್ಲಾರಿಟಿ ಕೊಡ್ಬೇಕಿತ್ತು. ನನಗೆ ಆ ತರ ಮಾಡಿರೋರು ಈ ಡೈಲಾಗ್ ಹೇಳಿದ್ರೆ, ಈ ಸ್ಟೇಟ್ಮೆಂಟ್ ಹೇಳಿದ್ರೆ ಓಕೆ ಇತ್ತು. ಎಲ್ಲರೂ ಅಂತ ಹೇಳ್ಬಿಟ್ಟು ಪಾಪ ಏನೋ ಮಾಡ್ದಿರ ಏನು ವಿಚಾರ ಗೊತ್ತಿರೋ ಆ್ಯಂಕರ್ಗೂ ಇನ್ಕ್ಲೂಡಿಂಗ್ ಯು ಅಂತ ಅಂದ್ಬಿಟ್ರೆ ಅದು ತಪ್ಪು. ಖಂಡಿತ ನಾನು ಕೂಡ ತಪ್ಪು ಅಂತಾನೆ ಹೇಳೋದು. ಸೊ ಈಗ ತಮ್ಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇದೇ ಸೋನು ಶ್ರೀನಿವಾಸ್ ಗೌಡ ಅವರು ಆಂಕರ್ಗೆ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದ್ರೆ ಸುಜಯ್ ನಾನು ನೋಡಿದಂಥ ಬಹಳ ಒಳ್ಳೆಯ ವ್ಯಕ್ತಿ, ನಾನು ಪರಸ್ಪರವಾಗಿ ನಾನು ನೋಡಿದಂಥ ವ್ಯಕ್ತಿ. ಇದರಲ್ಲಿ ಯಾರ ತಂಟೆಗೂ ಹೋಗಲ್ಲ, ನಾನಾಯ್ತು ನನ್ನ ಕೆಲಸ ಆಯ್ತು ಅನ್ನೋಂಥ ಹುಡುಗ. ಸೊ ಹಂಗಿದ್ದಾಗ ಸುಜಯ್ ಎತ್ಕೊಂಡ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಪಾಪ ನೀನ್ ತಪ್ಪು ಮಾಡ್ತಾ ಇದೀಯಮ್ಮ, ನೀನ್ ತಪ್ಪು ಮಾಡ್ತಾ ಇದೀಯಾ, ಬೇಡ, ಇದು ಅವಶ್ಯಕತೆ ಇಲ್ಲ ನಿನಗೆ ಅನ್ನೋ ಥರದಲ್ಲಿ ಎತ್ಕೊಂಡ್ ಕೊಡ್ತಾರೆ. ಆ ಎತ್ಕೊಂಡ್ ಕೊಟ್ರು, ನಾನು ಆ ಥರ ಅಲ್ಲ ಹೇಳಿದ್ದು, ನಾನು ಹಾಗಲ್ಲ ಹೇಳಿದ್ದು, ನಾನು ಹೇಳಿದ್ದು ಹೀಗೆ, ನೀವೀಗ ನಿಮ್ಮ ಫ್ರೆಂಡ್ ಹತ್ರ ದುಡ್ಡು ಇಸ್ಕೊಂಡಿರ್ತೀರಿ, ಕನ್ವೆ ಮಾಡೋದಕ್ಕಾದ್ರೂ ಬರ್ಬೇಕಲ್ವೇನಮ್ಮ ತಾಯಿ. ಈಗ ಎತ್ಕೊಂಡ್ ಕೊಟ್ರಲ್ಲ ಒಬ್ಬ ಪತ್ರಕರ್ತರು, ಆ ಕನ್ವೆ ಮಾಡೋದಕ್ಕಾದ್ರೂ ಕರೆಕ್ಟ್ ಆಗಿ ಬರ್ಬೇಕಲ್ಲ. ಆ ಕನ್ವೆನೂ ಕರೆಕ್ಟ್ ಆಗಿ ಮಾಡಿಲ್ಲ. ಆಮೇಲೆ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಪೂರ್ತಿ ವಿಡಿಯೋ ಅಂದ್ರೆ ಈಕೆ ಹೇಳ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅಂತ ರಾಜ್ಕುಮಾರ್ ಅವ್ರಿಗೆ ನಿಲ್ಲಿಲ್ಲ, ಅಂತ ಅಣ್ಣವ್ರಿಗೆ ನಿಲ್ಲಿಲ್ಲ ಕಾಂಟ್ರವರ್ಸಿಸ್ಗಳು. ನಾನಿನ್ ಯಾವ ಲೆಕ್ಕ ಅನ್ನೋ ತರದಲ್ಲಿ ಸೋನು ಶ್ರೀನಿವಾಸ್ ಗೌಡ ಹೋಲಿಸ್ಕೊಳ್ಳೋದ್ ಬಿಟ್ಟಾಕಿ ಕೂದ್ಲಿಗೂ ಬೆಲೆ ಇರಲ್ಲ. ನಾವಾದ್ರೂ ಕೂಡ ಕೂದ್ಲಿಗೂ ಅವ್ರದ್ದು ಉದ್ರೋಗಿರುತ್ತಲ್ಲ, ಕೂದ್ಲು ಎಲ್ಲೋ ಬಿದ್ದಿರುತ್ತಲ್ಲ, ಅದಕ್ಕೂ ನಾವು ಬೆಲೆ ಇಲ್ಲ. ಇನ್ಕ್ಲೂಡೆಡ್ ಸೋನು ಶ್ರೀನಿವಾಸ್ ಗೌಡ ಅವರಾದ್ರೂ ಅವರ ಒಂದು ನಟನೆ ಯಾವ್ದು ಬೇಕು ಎಲ್ಲದ್ರಲ್ಲೂ ಕೊಟ್ಟಿದ್ದಾರಲ್ಲ. ಎಲ್ಲಾ ದೇವ್ರುಗಳನ್ನು ತೋರಿಸಿದ್ದಾರೆ.
ಎಲ್ಲ ರಾಕ್ಷಸರನ್ನು ತೋರಿಸಿದ್ದಾರೆ. ಅಂತ ಒಬ್ಬ ಲೆಜೆಂಡರಿ ನಟ, ಮತ್ತೆ ಪದ್ಮಭೂಷಣ ಪ್ರಶಸ್ತಿ ತಗೊಂಡಂತ ನಟ, ವರನಟ, ಅಭಿಮಾನಿಗಳ ಆರಾಧ್ಯ ದೈವ, ಇಷ್ಟೊಂದೆಲ್ಲ ಬಿರುದುಗಳನ್ನ ತಗೊಂಡಿರುವಂತದ್ದು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಗೊಂಡಂತ ವಿಜೇತ, ಏಕೈಕ ಕನ್ನಡದ ನಟ ಅವರು. ಸೊ ಅಂತವ್ರಿಗೆ ಹೋಲಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಸೋನು ಶ್ರೀನಿವಾಸ್ ಗೌಡ ಅವರು. ಅದು ಒಂದು ಏನಾಗತ್ತೆ, ಒಂದು ಅಪ್ಪ ಅಮ್ಮ ಬುದ್ಧಿ ಹೇಳಬೇಕು ಮೇನ್ಲಿ. ಒಂದು ನಮ್ಮ ಜೀವನದಲ್ಲಿ ಆಗ್ಬೋದು, ಮಧುವರ್ ಜೀವನದಲ್ಲಿ ಆಗ್ಬೋದು, ಜೀವನದಲ್ಲಿ ಎಲ್ಲಿ ಯಾರ ಜೀವನದಲ್ಲಿ, ನಿಮ್ ಜೀವನದಲ್ಲಾದ್ರು ತಂದೆ ತಾಯಿ ಮೆಟ್ನಲ್ಲಿ ಹೊಡೆದು ಬುದ್ಧಿ ಕಲಿಸ್ಬೇಕು. ಅಥವಾ ತಂದೆ ತಾಯಿನ ಮೀರ್ದವ್ರು ಆಗ್ಬಿಟ್ಟಿದ್ವಿ ನಾವು ಅಂತಂದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸ್ನೇಹಿತರು ತಲೆ ಮೇಲೆ ಹೊಡೆದು ಬುದ್ಧಿ ಕಲಿಸೋ ತರ ಇರಬೇಕು. ಇಲ್ಲಿ ಪಾಪ ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ, ನನ್ನ ವೈಯಕ್ತಿಕ ವಿಚಾರ ಇದು, ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದು, ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಏನಾಗ್ಬಿಟ್ಟಿದೆ, ಪಾಪ ತಾಯಿ ಮುಗ್ದೆ, ತಮ್ಮ ಮುಗ್ದ, ಓಕೆನಾ, ಇವ್ರು ಏನ್ ಮಾಡುತ್ತಾರೋ ಅಂದ್ರೆ ಓವರ್ ಆಗಿ ವಾಯ್ಸ್ನ ರೈಸ್ ಮಾಡಿ ಕೇಳೋದಕ್ಕೆ ಆಗ್ತಾ ಇಲ್ಲ ಪಾಪ. ಅಂದ್ರೆ ಕೇಳಿರ್ತಾರೆ ಮನೇಲಿ, ಅದನ್ನೆಲ್ಲ ಮೀಡಿಯಾದಲ್ಲಿ ಹಾಕೊಂಡ್ ಕೂತ್ಕೊಳ್ಳೋದಕ್ಕಾಗತ್ತಾ, ಕೇಳಿರ್ತಾರೆ, ಇವ್ರು ಏನೋ ಒಂದು ಆನ್ಸರ್ ಕೊಟ್ಟಿರ್ತಾರೆ, ಅಂದ್ರೆ ತಂದೆ ತಾಯಿ ಮಾತುಗಳನ್ನು ಕೇಳ್ತಾ ಇಲ್ಲ. ಇದ್ ಕಡೆಗೆ ಒಳ್ಳೆ ಸ್ನೇಹಿತರಂತೂ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಒಳ್ಳೆ ಸ್ನೇಹಿತ ಇದ್ದಿದ್ರೆ, ನೀನು ಮಾತಾಡೋದು ಹಿಂಗ್ ಮಾತಾಡ್ಬೇಕು, ಹಿಂಗಿರ್ಬೇಕು, ಈ ದಾರಿಲಿ ಹೋಗ್ಬೇಕು, ನೀನ್ ದೊಡ್ಡದಾಗಿ ಬೆಳಿಬೇಕು ಸೋನು, ನಾನು ನಿನ್ ನೋಡ್ಬೇಕು, ನೀನ್ ದೊಡ್ಡ ಮಟ್ಟದಲ್ಲಿ ಇರೋದ್ನ ಅಂತ ಅಂದ್ಬಿಟ್ಟು ಯಾರಾದ್ರೂ ಆತರ ಒಳ್ಳೆ ಸ್ನೇಹಿತರು ಇದ್ದಿದ್ರೆ ಸೋನು ಇವತ್ತು ಈ ತರ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಪಾಪ ಏನೀಗ ಅವು ಇವು ವಿಡಿಯೋ ಪಾಡಿಯೋ ಇನ್ನೊಂದು ಮತ್ತೊಂದು ಕಾಂಟ್ರವರ್ಸೀಸ್ ಆಗಿದೆಯಲ್ಲ, ಬಂದಂತ ಸ್ನೇಹಿತರ ಅವಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೇನೋ ಅನ್ಸುತ್ತೆ ಮೇ ಬಿ. ಯಾಕೆಂದ್ರೆ ಯಾರಾದ್ರೂ ಒಬ್ಬ ತಿದ್ದಿ ಬುದ್ಧಿ ಹೇಳೋರು ಇದ್ದಿದ್ರೆ ಈ ತರ ಆಗ್ತಾ ಇರಲಿಲ್ಲ. ಒಂದು, ಎರಡನೇದು ಟ್ರೋಲು, ನೆಗೆಟಿವ್ ಆಗಿ ಟ್ರೋಲ್ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ರು. ಅವರವರ ಒಂದು ವೈಯಕ್ತಿಕ ವಿಚಾರಕ್ಕೋ, ಫಾಲೋವರ್ಸೋ, ಇನ್ನೊಂದಕ್ಕೋ ಮತ್ತೊಂದಕ್ಕೋ ಟ್ರೋಲ್ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ರು. ಒಳ್ಳೆ ವಿಚಾರವಾಗಿ ಟ್ರೋಲ್ ಮಾಡಿ, ಈಗ ಮಧುವರು ಮಾಡ್ತಾ ಇದ್ದಾರೆ, ನಾವು ಮಧುವರು ಇಬ್ರು ಜೊತೆಗೆ ನಿಂತ್ಕೊಂಡಿದ್ದೇವೆ. ಯಾವ ವಿಚಾರಕ್ಕೆ ನಿಂತ್ಕೊಂಡಿದ್ದೇವೆ, ಸೋನು ನೀನ್ ಇದು ಮಾಡ್ತಾ ಇರೋದು ತಪ್ಪು. ನಮ್ಗೆ ಪದ ಬಳಕೆ ಬರಲ್ಲ ಅಂತಲ್ಲ, ನಾವು ಹುಟ್ಟಿ ಬೆಳೆದಿರೋದೇ ಬೆಂಗಳೂರು, ಪಕ್ಕಾ ಲೋಕಲ್ ಆಗಿ ಮಾತಾಡ್ಬೇಕು ಅಂದ್ರೆ ಲೋಕಲ್ ಆಗಿ ಮಾತಾಡ್ತೀವಿ ನಾವು. ಆದ್ರೆ ಒಂದು ಹೆಣ್ಣು, ನಮ್ಮ ಕರ್ನಾಟಕದ ಹೆಣ್ಣು, ನಮ್ಮ ಅಕ್ಕನೋ ತಂಗಿನೋ ಫ್ರೆಂಡೋ ಇದ್ದಿದ್ರೆ ನಾವು ಈ ಜಾಗದಲ್ಲಿ ಹಿಂಗೆ ಬಿಡ್ತಿದ್ವಾ? ಆ ಅರ್ಥದಲ್ಲಿ ನಾವು ಸೋನು ಗೌಡ ವಿರುದ್ಧವಾಗಿ ದೂರನ್ನ ಕೊಡುವಂತ ಉದ್ದೇಶನೂ ಇರ್ಲಿಲ್ಲ. ವಿಡಿಯೋ ಮಾಡಾಕದ್ವಾ, ಒಂದು ಸಾರಿ ಹೌದು, ಏನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡ್ಬಿಟ್ಟಿದೀನಿ ನಾನು, ಇನ್ ಮುಂದೆ ಇದು ಬೇಡ, ಓಕೆನಾ, ಇಲ್ಲಿಗೆ ಬಿಟ್ಬಿಡೋಣ ಅನ್ನೋ ಒಂದು ಮಾತಾಡ್ಬಿಟ್ಟಿದ್ರೆ ದೊಡ್ಡವಳಾಗಿರೋಳಾಕೆ. ಅದನ್ನು ಬಿಟ್ಟುಬಿಟ್ಟು ನಮ್ಮ ವಿಡಿಯೋಗಳಿಗೆ, ನನ್ನ ವಿಡಿಯೋದಲ್ಲಿ ನೋಡ್ಬೇಕು 3-4 ಕಮೆಂಟ್ ಮಾಡಿದ್ದಾರೆ ಒಂದೊಂದು ವಿಡಿಯೋಗೆ. ನಾನು ಎಷ್ಟು ವಿಡಿಯೋ ಮಾಡಾಕಿದ್ದೀನಿ ಎಲ್ಲ ವಿಡಿಯೋಗೂ ಕಮೆಂಟು, ವ್ಯೂಸು ಲೈಕ್ಸಿಗೋಸ್ಕರ. ತಾಯಿ, ಹಗಲು ರಾತ್ರಿ ಕಷ್ಟಪಟ್ಟು ಇಲ್ಲಿ ಗಂಟ ಬಂದ್ ನಿಂತಿರೋರು ನಾವು. 22 ವರ್ಷ ಇಂಡಸ್ಟ್ರಿ ಸರ್ವಿಸ್ ನಮ್ದು. ನನಗೆ ಏನಂದ್ರೆ ಏನೋ ಗೊತ್ತೇ ಇಲ್ಲ ನಮ್ಗೆ. ಅಂದ್ರೆ ಹೂ ಅನ್ನಕ್ ಬರ್ದೇ ಇರುವಾಗ್ಲೇನೆ ನಾನು ಇಂಡಸ್ಟ್ರಿಲಿ ಇರೋನು. ಹಿಂಗೆಲ್ಲ ನಿನ್ನ ವಿಚಾರ ತಗೊಂಡು ನಾನು ಬರ್ಬೇಕಾಗಿಲ್ಲ. ಒಂದು, ಮತ್ತೆ ಧ್ವನಿ ಎತ್ತೋದು, ಹೆಣ್ಮಕ್ಳು ವಿಚಾರಕ್ಕೆ ಧ್ವನಿ ಎತ್ತರೋ ಕೆಲವರು, ಸೋನು ಗೌಡ ಪರವಾಗಿರೋರು ಕೆಲವರೆಲ್ಲ ಮೆಸೇಜ್ ಹಾಕಿದ್ದಾರೆ, ಬಿಡದಿಗೆ ಹೋಗಿ. ನಮ್ಮ ಬ್ರೋ ಅವಾಗ್ಲೇ ಹೇಳಿದ್ರು, ಬಿಡದಿಗೆ ಹೋಗ್ಬಿಡಿ ಕೆಲಸ ಇಲ್ಲ ಅಂತಂದ್ರೆ, ಅಥವಾ ಹೆಣ್ಮಕ್ಳು ವಿಚಾರಕ್ಕೆ ಧ್ವನಿ ಎತ್ತರೋ. ನೋಡಿದ್ದೀರಾ ತಾವು? ಹೆಣ್ಮಕ್ಳು ವಿಚಾರಕ್ಕೆ ಎಷ್ಟು ಧ್ವನಿ ಎತ್ತಿ ಏನೇನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ನೋಡಿದ್ದೀರಾ ತಾವು? ಯಾರ್ಯಾರೆಲ್ಲ ಕಮೆಂಟ್ ಆಗ್ತಾ ಇದ್ದೀರಲ್ಲ, ಇದೇ ಹೆಣ್ಮಕ್ಳು ವಿಚಾರಕ್ಕೆ ಧ್ವನಿ ಎತ್ತಿ ಎಷ್ಟು ಕೇಸ್ ಹಾಕಿಸ್ಕೊಂಡಿದೀವಿ ಗೊತ್ತಾ ನಾವು? ಎಲ್ಲೆಲ್ಲಿ ಇದೇ ಬಿಡದಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಆಗ ಯಾರು ಬಂದಿರಲ್ಲ. ಮಂಜೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೋಗಿದ್ದಾಗ ನೆಕ್ಸ್ಟ್ ಎಲ್ಲಾರ್ಗು ಕರೆ ಕೊಟ್ಟು, ನಮ್ಮ ಸಮೀರ್ ಅವರಿಂದ ಹಿಡಿದು, ಸಮೀರ್ ಅವರು, ಗಿರೀಶ್ ಮಟ್ಟಣ್ಣವರು ಎಲ್ಲ ದೊಡ್ಡವ್ರಿಗೆ ಕರೆ ಕೊಟ್ಟು, ಇಲ್ಲ ಬನ್ನಿ ತಾವು ಕೂಡ ಅಂತ ಕರೆ ಕೊಟ್ಟು ಕರ್ಕೊಂಡೋದ್ವಿ ನಾವು. ಅದನ್ನ ಬಿಟ್ರೆ ಹೆಣ್ಮಕ್ಳು ವಿಚಾರದಲ್ಲಿ ಮಾತಾಡಿಲ್ಲ ಅನ್ನೋಂತ ನೈತಿಕತೆನೇ ಇಲ್ಲ ಈ ಕಳ್ಳನ ಮಗನವ್ರಿಗೆ ಮೆಸೇಜ್ ಮಾಡ್ತಾ ಇರೋರ್ಗೆ, ಕಮೆಂಟ್ ಮಾಡ್ತಾ ಇರೋರ್ಗೆ. ಹೆಣ್ಮಕ್ಳು ವಿಚಾರನೇ ಅಂತಲ್ಲ, ಸಮಾಜಮುಖಿ ಕೆಲಸಗಳನ್ನ ನಾವ್ ಏನ್ ಮಾಡಿದ್ದೇವೆ, ಕರ್ನಾಟಕಕ್ಕೋಸ್ಕರ ನಮ್ಮ ಕೊಡುಗೆಗಳೇನಿದೆ ನೋಡ್ಬೇಕು, ತಿಳ್ಕೋಬೇಕು ಫಸ್ಟ್ ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ. ಅದನ್ನು ಬಿಟ್ಟುಬಿಟ್ಟು ನನ್ನ ಮಗಂದು ಅಪ್ಪ ಅಮ್ಮ ಮೊಬೈಲ್ ಕೊಡ್ಸಿರ್ತಾರೆ, 1.5 GB ನೆಟ್ ಫ್ರೀ ಐತೆ, ಈಗ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊ, ನನ್ನ ಮಗನ್ ಸಿಕ್ಕಿದ್ ಮಾತಾಡು. ಯಾರ್ಗೆ? ಸೋನು ಗೌಡ ಅಲ್ಲ ನಾವು. ಸೈಲೆಂಟ್ ಆಗಿದ್ರೆ ಅಷ್ಟೇ ಎಲ್ಲಾನು ಚೆನ್ನಾಗಿರುತ್ತೆ, ಗೊತ್ತಾಯ್ತಾ? ಅಥವಾ ನಾವು ಯಾವ್ದೋ ಸಿಕ್ಕಿದ ಜಾಗದಲ್ಲಿ ಸಿಕ್ದಂಗ್ ಹೋಗಿ ಹೆಸರು ಮಾಡ್ತಾ ಇರೋರಲ್ಲ ನಾವು. ಪ್ರಾಮಾಣಿಕವಾಗಿ ಇವತ್ತಿನವರ್ಗು ನಮ್ಮ ಹೆಜ್ಜೆಲ್ ಬದುಕ್ತಾ ಇರೋರು ನಾವು. ಹೇಳೋರಿಲ್ಲ ಕೇಳೋರಿಲ್ಲ, ಹೆಂಗ್ ಬೇಕೋ ಹಂಗ್ ಮಾತಾಡ್ಬಿಡದ. ಅಂದ್ರೆ ಇವಾಗ ಸೋನು ಹೇಳಿಕೆಯನ್ನ ನೀವು ವಿರೋಧ ಮಾಡಿ ಕಂಪ್ಲೇಂಟ್ ಕೊಟ್ಟು ಇದೆಲ್ಲ ಮಾಡ್ತೀರಾ ಅಂದ್ರೆ ನಿಮ್ಗೂ ಕೂಡ ಆ ವಿಚಾರವೂ ಕೂಡ ನಿಮಗೆ ನೆಗೆಟಿವ್ ಬರ್ತಿದೆ. ಖಂಡಿತ. ಅಂದ್ರೆ ಅದು ಅಲ್ಲ, 100ಕ್ಕೆ ಒಬ್ರು ಇಬ್ರು, 100 ಜನ ಕಮೆಂಟ್ ಮಾಡಿದ್ರು ಅಂದ್ರೆ ಒಬ್ರು ಇಬ್ರು ಈ ತರ ಅಲ್ಲ, ಎಲ್ಲಾದ್ರಲ್ಲೂ ಇರುತ್ತೆ.
ಆದ್ರೆ ನಮ್ಮ ಒಂದು ವೈಯಕ್ತಿಕ ವಿಚಾರ ಗೊತ್ತಿರ್ಬೇಕು ಫಸ್ಟ್. ಈಗ ಸೋನು ಗೌಡ ವಿಚಾರ ಅಂತ ಬಂದಾಗ ನಾವು ಅವರ ವೈಯಕ್ತಿಕ ವಿಚಾರ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶವೇ ನೋಡಿದೆ. ನಮ್ಮ ಅದು ನನ್ನ- ಕರ್ನಾಟಕದ ಮರ್ಯಾದೆ ತೆಗಿಯಕ್ಕೆ ಹಾ. ಈ ಹೆಣ್ಣು ಒಂದು ಕಾರಣ. ಯಾಕಂದ್ರೆ ಈಗ ಈಚೆ ಕಡೆ ಬೇರೆಯವರೆಲ್ಲ ಈ ವಿಡಿಯೋಸ್ಗಳನ್ನ ಆ ವಿಡಿಯೋಸ್ಗಳನ್ನೆಲ್ಲ ನೋಡಿ ನಮ್ಮ ಕರ್ನಾಟಕದ ಕನ್ನಡಿಗರು ಮರ್ಯಾದೆ ತೆಗಿಯಂತ ಕೆಲಸಗಳೇ ಮಾಡಿರೋದು. ನಮ್ಮ ಕರ್ನಾಟಕ ಅವ್ರ ಮುಂದೆ ಕೀಳಾಗಿ ನೋಡ್ತಾ ಇದ್ದಾರೆ. ಈಗ ಮಧು ಅವರು ನೀವು ಕಾನೂನಾತ್ಮಕವಾಗಿ ಈಗ ಮುಂದೆ ಹೋಗಿದ್ದೀರಾ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಎಲ್ಲ ಕಡೆ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ನಿಮ್ಮ ಬೇಡಿಕೆ ಏನಂತ, ಏನ್ ಮಾಡ್ಬೇಕಂತ ಸೋನು ಕಡೆಯಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಸಾರಿ ಕೇಳ್ಬೇಕಂತಿದ್ಯಾ, ಅಥವಾ ಅವ್ರು ಇವಾಗ ಕಂಪ್ಲೇಂಟ್ ಮತ್ತೆ ಕೊಡ್ತೀನಿ ಅಂತಾನೋ ಏನೋ ಹೇಳಿದ್ರಿ ನೀವು? ಒಂದು ಸರ್ ಅವ್ರೇನೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾರೆ. ಕಂಪ್ಲೇಂಟ್ ಕೊಡ್ಲಿ ನಮ್ಮ ಮೇಲೆ, ಅದು ಒಳ್ಳೇದು ಕೆಟ್ಟದ್ದು ಅದು ನೋಡಿ ಕಾನೂನಿಂದ ಏನು ಡಿಸೈಡ್ ಮಾಡ್ಬೇಕೋ ಮಾಡ್ತಾರ. ಲೀಗಲ್ಗೆ ಹೋಗೋದು ಸರ್, ನಾವು ಇಲ್ಲಿಗಲ್ ಆಗಿ ಎಲ್ಲ ಇವ್ರ ತರ ಇಲ್ಲಿಗಲ್ ಆಗಿ. ಇವಾಗ ಆಕ್ಚುಲಿ ಇವಳಿಗೆ ಯಾರೋ ಒಂದ್ 4 ಕಮೆಂಟ್ ಹೊಡೆದಿದ್ಕೆ ಸ್ಟೇಷನ್ಗೆ ಹೋಗಿದ್ಲು ಅಲ್ವಾ, ನಿಮ್ಗೂ ಗೊತ್ತದು. ಡೆಫಾಮೇಶನ್ ಕೇಸ್ ಹಾಕ್ತೀನಿ, ಅದನ್ನ ಹಾಕ್ತೀನಿ, ಇದನ್ನ ಹಾಕ್ತೀನಿ ಅಂತ ಆಗಿನ ಕಾಲದಿಂದ ನಡ್ಕೊಂಬಂದಂಥದ್ದು ಆ ಹೆಣ್ಣು. ಈಗ ಊರವ್ರಿಗೆಲ್ಲ ಎಲ್ಲ ಹುಡುಗರು ಸೇರಿ ಕಳ್ಳನ ಮಕ್ಳು ಅಂದಿದ್ದಾರೆ. ಇವಾಗ ನಾವಿಬ್ರು ಕಂಪ್ಲೇಂಟ್ ಮಾಡಿದೀವಿ. ಈಗ ಬೆಳಗ್ಗೆ ವೈಟ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದಾರೆ, ಸೋಲ್ದನಹಳ್ಳಿಲಿ ಮಾಡ್ತಾ ಇದಾರೆ. ಎಷ್ಟು ಜನ ಫೋನ್ ಮಾಡ್ತಾ ಇದಾರೆ ಅಂದ್ರೆ ನಾವು ಮಾಡ್ತೀವಿ, ನಮ್ಮ ಜೊತೆ ಸಪೋರ್ಟ್ ಮಾಡಿ. 100% ನಾವು ಈಗ ಒಳ್ಳೇದಕ್ಕಂತ ನಿಂತ್ಕೊಂಡ್ಮೇಲೆ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು. ಮಾಡೋರೆಲ್ಲ ಮಾಡ್ತಾ ಇರ್ತಾರೆ. ನಾವು ಆಕ್ಚುಲಿ ಒಂದೇ ಒಂದು ಸರ್, ನಾವು ಅವ್ರ ಹತ್ರ ನಾಸ್ತಿ ಕೇಳ್ತಿದೀವ, ಮತ್ತೊಂದ್ ಏನಾರ ಕೇಳ್ತಿದೀವ, ನಾವು ಕೇಳ್ತಾ ಇರೋದು ಏನ್ ನಮ್ಮ ಹೆಸರು ಮೆನ್ಷನ್ ಮಾಡಿ ಹೇಳ್ಬೇಕು ಅಂತ ಏನಲ್ಲ. ನಾನು ಗಂಡು ಮಕ್ಳು ಏನು ನಾನು ಆ ಥರ ಮಾತಾಡಿದ್ದೀನಿ, ಅದು ಬೈ ಮಿಸ್ ಆಗಿ ಬಂದ್ಬಿಟ್ಟಿದೆ, ತಪ್ಪಾಗಿದೆ ಅಂತ ಒಂದೇ ಒಂದು ಪದ ಕೇಳ್ತಾ ಇದೀವಿ. ಅವ್ರು ಈಗ ಹರ್ಟ್ ಆಗುತ್ತೆ ತರ, ನಾವು ಹುಡುಗರು ನಮ್ಮ ಈಗೋನು ಹರ್ಟ್ ಆಗುತ್ತೆ ಸರ್. ಹರ್ಟ್ ಆಗುತ್ತಲ್ಲ, ಹರ್ಟ್ ಆಗೋಗಿದೆ ಅಲೇನೆ. ಓಕೆನಾ? ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕು. ತಾವು ಕೇಳಿದ್ರಲ್ಲ ಆಗ್ಲೇನೆ, ಏನ್ ನಿಮ್ಮ ಮುಂದಿನ ನಡೆ, ಏನ್ ಬೇಡಿಕೆ ಇಟ್ಟಿದ್ದೀರಿ ಅಂತ. ಬೇಡಿಕೆ ಇಷ್ಟೇ ಸರ್, ಸಾರಿ ಕೇಳಬೇಕು ಅನ್ನೋದನ್ನ ಬಿಟ್ರೆ ಪರಸ್ಪರವಾಗಿ ನಮಗೂ ಸೋನು ಶ್ರೀನಿವಾಸ್ ಗೌಡಗೆ ಅಥವಾ ನನ್ನ ಅಕೌಂಟಿಗೆ ಬಂದ್ಬಿಟ್ಟು ನೀನು ನನ್ನ ಅಕೌಂಟಲ್ಲೇ ವಿಡಿಯೋ ಮಾಡಿ ಸಾರಿ, ಅವೆಲ್ಲ ಇಲ್ಲ. ಯಾವ್ದಾ ನೀನ್ ನ್ಯೂಸ್ ಚಾನಲ್ ಅಲ್ಲಿ ಹೇಳಿದ್ಯಾ, ಇದು ಖಂಡಿತ ಅಲ್ವಾ, ಇಡೀ ಕರ್ನಾಟಕವೇ ನೋಡಿದೆ, ಇಡೀ ದೇಶವೇ ನೋಡಿದೆ. ಆ ನ್ಯೂಸ್ ಚಾನಲ್ಗಳಿಗೆ ನೀನು ಬಂದು ಸಾರಿ ಕೇಳ್ಬಿಡ್ಬೇಕಷ್ಟೇ. ನಿನ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ನೀನ್ ಹಾಕೊಂಡು ಇದನ್ನ ಮಾಡೋದಲ್ಲ. ಅದು ಒಂದು. ಅಕಸ್ಮಾತ್ ಏನಾದ್ರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರ, ಮಾಡ್ಲಿ, ತೊಂದ್ರೆ ಇಲ್ಲ. ಅಕಸ್ಮಾತ್ ಏನಾದ್ರೂ ಸಾರಿ ಕೇಳಲೇ ಇಲ್ಲ ಅಂದ್ರೆ, ಈಗ ಈ ಸ್ಟೆಪ್ಸ್ ತಗೊಂಡಿರೋರ್ಗೆ ನಾಳೆ ಏನ್ ಲಿರಿಕಲ್ ವಿಡಿಯೋ ಬಂದಿದೆ, ಲಿರಿಕಲ್ ವಿಡಿಯೋನೇ ತಾನೇ ರಿಲೀಸ್ ಆಗಿರೋದು. ಮೊನ್ನೆ ವಿಡಿಯೋ ಸಾಂಗ್ ರಿಲೀಸ್ ಆಗ್ದಂಗ್ ಮಾಡೋದಕ್ಕೆ ಗೊತ್ತಿಲ್ವಾ ಕಾನೂನಾತ್ಮಕವಾಗಿ? ಸಿನಿಮಾ ಟೀಮ್ನವ್ರಿಗೆ ಹೇಳ್ತಾ ಇರೋದು, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ. ಇವತ್ತು ಈ ಸ್ಟೆಪ್ಸ್ ತಗೊಂಡಿರೋ ನಮ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಈ ಸಾಂಗ್ ನೇ ಬ್ಯಾನ್ ಮಾಡ್ಸೋಕಾಗಲ್ವಾ? ನಮ್ಗೆ ಆಗಲ್ವಾ ಬ್ಯಾನ್ ಮಾಡ್ಸಕ್ ಮಧು ಬ್ರೋ? ಒಂದ್ ವಿಚಾರ, ಸಾಂಗ್ ವಿಚಾರಕ್ಕೆ ಬಂದ್ರಿ. ನೀವು ಆ ಲಿರಿಕಲ್ ಸಾಂಗ್ ಕೇಳಿದ್ರ ಏನಂತ? ಅಲ್ಲ, ಕೇಳಿಲ್ಲ ನಾನು. 80 ಭಾಗ ನನ್ನ ಸ್ನೇಹಿತ ಹೇಳ್ತಾ ಇದ್ದ, 80 ಭಾಗ ರೇ ಕರ್ನಾಟಕದ ಸಾಂಗ್ ಮಧುವ್ರೆ, ಕನ್ನಡ ಸಿನಿಮಾ ಅಂತ ಹೇಳಿ 80ರಿಂದ 90 ಭಾಗ ಬರೀ ತೆಲುಗಲ್ಲೇ ಇದೆಯಂತೆ ಲಿರಿಕ್ಸು. ಇನ್ನೊಂದು 10 to 20% ಮಾತ್ರ ಕನ್ನಡದಲ್ಲಿ ಇದೆಯಂತೆ. ನಾವು ಕೇಳಲಿಕ್ಕೆ ಹೋಗಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಓಕೆನಾ? ನಾವು ಆತರ ಎಲ್ಲ ಅಷ್ಟು ಟೈಮು ಇರಲ್ಲ ನಮ್ಗೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ಇವರ ಕೆಲಸ ಕಾರ್ಯಗಳು ಏನು ಅಂತ ಅಂದ್ಬಿಟ್ಟು ಇವ್ರ ಖಾತೆಯನ್ನ ನೋಡಿದ್ರೆ ಇವ್ರಿಗೆ ಗೊತ್ತಾಗುತ್ತೆ. ನಮ್ಮ ಕೆಲಸ ಕಾರ್ಯಗಳೇನು ಅಂತ ನಮ್ಮ ಖಾತೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಗೆ ಶೂಟಿಂಗ್ ಹೋಗಕ್ಕೆ ಟೈಮ್ ಇಲ್ಲ, ನಿನ್ನ ಖಾತೆ ನೋಡ್ಕೊಂಡು ಕುತ್ಕೊಳ್ಳೋಣ ನಾನು. ಒಳ್ಳೆ ವಿಚಾರ ಮಾಡಿದಾಗ ಖಂಡಿತ ನಮಗೆ ತಿಳಿಸ್ತಾರೆ. ಯಾವುದೇ ಒಂದು ವಿಚಾರ ಆದ್ರೂ ಬ್ರೋ ಇವ್ರು ಒಳ್ಳೇದು, ಆ ಒಳ್ಳೆ ವಿಚಾರನೂ ಅಪ್ರಿಶಿಯೇಟ್ ಮಾಡ್ತೀವಿ ನಾವು. ಆದ್ರೆ ಈ ತರ ಮಾಡಿರೋದಕ್ಕೆ ಬಿಡಲ್ಲ. ಒಂದು, ಈ ಸಿನಿಮಾದ ಅದೇ ಸಾಂಗು 80 ಭಾಗ ಬರೀ ತೆಲುಗಿನಲ್ಲೇ ಇರ್ತಕ್ಕಂಥದ್ದು. ಅದು ಒಂದು ಕಡೆಗೆ ಕನ್ನಡಿಗರಿಗೆ, ಇಡೀ ಕರ್ನಾಟಕದ ಎಲ್ಲ ಸಂಘಟನೆಯವ್ರಿಗೆ ಬೇಜಾರು ತಂದಿರ್ತಕ್ಕಂಥ ವಿಚಾರ ಇದು. ಅವ್ರ ಸಾಂಗ್ ರಿಲೀಸ್ ಆಗ್ಲಿ, ಅಲ್ಲ ಹೋರಾಟಗಾರರು ರಿಲೀಸ್ ಆಗ್ಲಿ ಅಲ್ಲ, ಸಾಂಗ್ ಕೇಳೋಣ ಫಸ್ಟ್. ಆ ಸಾಂಗ್ Yes. ಕೇಳಿ ಅದ್ರಲ್ಲಿ ಏನು 80 ಭಾಗ ಬೇರೆ ಭಾಷೆ ಇದೆ ಅಂತ ಹೇಳ್ತಾರಲ್ಲ, ಆ ವಿಚಾರವಾಗಿ ನಾವು ಧ್ವನಿ ಎತ್ತೋದು ನಮ್ಗೆ ಗೊತ್ತು. ನಾವೆಲ್ಲ ಕನ್ನಡ ಪರ ಹೋರಾಟಗಾರರು, ನಾವೇನ್ ಕೆಲಸ ಮಾಡ್ತಿದೀವಿ, ಇವತ್ತು ಕರ್ನಾಟಕ ಕಾಪಾಡಬೇಕು ಅಂತ ನಾವು ನಿಂತ್ಕೊಂಡಿದೀವಿ. ಇಂತ ಇದೆಲ್ಲ ಬಂದಾಗ ಬಿಟ್ಬಿಡ್ತೀವ ನಾವು. ನೋಡಿ, ಇದು ಈ ಡಿ ಬಾಸ್ ಅಭಿಮಾನಿಗಳು ಒಂದು ಯಾವ್ದೋ ರಮ್ಯಾ ಮೇಡಮ್ ಅವ್ರಿಗೆ ಏನೋ ಕಮೆಂಟ್ ಹಾಕಿದ್ರು ಅಂತಂದಾಗ ತುಂಬಾ ಹೋರಾಟ ಆಯ್ತು, ತುಂಬಾ ಕೇಸ್ ಆಯ್ತು, ತುಂಬಾ ಜನ ಜೈಲ್ಗೂ ಹೋದ್ರು. ಅದಾದಾಗ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ನನ್ನ ಅಕೌಂಟ್ಗಳಲ್ಲೂ ನಾವು ಹೆಣ್ಮಕ್ಳು ಪರ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು, ಅಮ್ಮ ಅಕ್ಕ ಅನ್ನೋ ಪದಗಳನ್ನ ಬೈಕ್ಗಳನ್ನ ಮಾತಾಡಬಾರ್ದು ನೀವು ಅಂತ ಹೇಳಿ ಅದಕ್ಕೂ ಹೋರಾಟ ಮಾಡ್ದವ್ ನಾನು. ಇಷ್ಟು ಆ ಹೆಣ್ಣು ಮಕ್ಳು ಕೊಡೋಂತ ಗೌರವಗಳನ್ನ ಗಂಡು ಮಕ್ಳಿಗೆ ಯಾಕೆ ಸಿಗ್ತಾ ಇಲ್ಲ? ಈಗ ಕೇಳ್ತಾ ಇರೋಂಥದ್ದು, ಈಗ ಕಳ್ಳನ ಮಕ್ಳು ಅವು ಯಾವ ಒಂದೇ ಒಂದು ಹುಡುಗನ್ಗೆ ಏನಾದ್ರು ಮೆನ್ಷನ್ ಮಾಡಿ ಹೇಳಿದ್ರೆ ನಾವು ತಲೆ ಕೆಡಿಸ್ಕೊಂತ ಇರಲಿಲ್ಲ. ಎಲ್ಲಾ ಹುಡುಗರು ಕಳ್ಳನ ಮಕ್ಳು, ಈಗ ಎಲ್ಲಾ ಹುಡುಗರು ಕಳ್ಳನ ಮಕ್ಳು, ಅದು ಎಲ್ಲಾರ್ಗು ಮಾನಹಾನಿ ಅಲ್ವಾ, ಮಾನ ನಷ್ಟ ಅಲ್ವಾ? ನಾವು ಆ ಪ್ರಶ್ನೆ ಕೇಳ್ತಿದ್ವಿ, ಇದಕ್ಕೆ ಯಾರು ಧ್ವನಿ ಇತ್ತಲ್ವಾ? ಅವತ್ತು ಫಿಲಂ ಚೇಂಬರ್ಗಳೆಲ್ಲ ಮಾತಾಡಿದ್ರು, ರಮ್ಯವ್ರ ಪರ ನಿಂತ್ಕೊಂಡು ಪ್ರಥಮ್ ಅವರಾಗ್ಲಿ. ಇವತ್ತು ನಾವು ಪ್ರಥಮ್ ಅವ್ರನ್ನ ಕೇಳ್ಬೇಕು, ಪ್ರಥಮ್ ಅವರು ಎಲ್ಲಿದ್ದೀರಾ ಅಂತ. ಯಾಕಂದ್ರೆ ಪ್ರಥಮ್ ಅವರು ಮತ್ತೆ ಸೋನು ಶ್ರೀನಿವಾಸ್ ಗೌಡ ಇಬ್ರು ಫ್ರೆಂಡ್ಸು ಅಲ್ವಾ?
ಅವತ್ತು ಡಿ ಬಾಸ್ ಅಭಿಮಾನಿಗಳು ಏನೋ ಕಮೆಂಟ್ ಹಾಕಿದ್ರು ಅಂತ ಅಂದಾಗ ರಮ್ಯಾ ಮೇಡಮ್ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದು ಅವ್ರು ಮಾಡಿದ ತಪ್ಪು ಅಂತ ಹೇಳಿದಂತ ಪ್ರಥಮ್ ಅವರು ಇವತ್ತು ಇವಳು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಇದು ಕೂಡ ಇಲ್ಲೇ ಇದರಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ ಪ್ರಥಮ್ ಅವರೇ ನೀವ್ ಎಲ್ಲಿದ್ದೀರಾ ಅಷ್ಟೇ. ಮತ್ತೆ ಇನ್ನೊಂದು ಆ ವಿಪರ್ಯಾಸ ಏನ್ ಕೇಳಿ ತಾವು ಈಗ ಮಧುಬ್ರೋಗೆ ಅಥವಾ ಮುರಳಿಗೆ ಕೆಲಸ ಕಾರ್ಯ ಇಲ್ಲದೆ ಬಂದ್ಬಿಟ್ಟಿದೀವಿ, ಓಕೆ ಕೆಲಸ ಕಾರ್ಯ ಇಲ್ಲ ಅಂತಾನೆ ಅಂದ್ಕೊಳ್ಳಿ, ಸಾಮಾನ್ಯ ಪ್ರಜ್ಞೆ ಇಟ್ಕೊಳ್ಳಿ. ಮಧುಬ್ರೋ ಕರೆಕ್ಟಾಗಿ ಹೇಳಿದ್ರು, ನಾನು ಅದನ್ನ ಒಂದು ಸ್ವಲ್ಪ ಇದನ್ನ ಮಾಡ್ತೇನೆ. ರಮ್ಯಾ ಮೇಡಮ್ನವ್ರ ಕೇಸ್ನಲ್ಲಿ ಇಡೀ ಮಹಿಳಾ ಸಮುದಾಯವೇ ಎದ್ದು ನಿಂತಿತ್ತು. ಬೋಳಿ ಮಕ್ಕಳ ನೀವು ಮಾಡ್ತಾ ಇರೋ ತಪ್ಪೋ, ನಿಮ್ಗೆ ಐತೆ ತಡೀರಿ ಹಾಕೊಂಡು ಇಕ್ತೀವಿ ಅಂತ ಅಂದ್ಬಿಟ್ಟು. ಓಕೆ, ನಾವು ಕೂಡ ನಾವು ನಾವು ನಮ್ಮ ಖಾತೆಗಳಲ್ಲಿ, ನಮ್ಮ ಚಾನಲ್ಗಳಲ್ಲಿ, ಓಕೆ ನಮ್ಮ ಸ್ನೇಹಿತರ ಚಾನಲ್ಗಳಲ್ಲೆಲ್ಲ ಮಾತಾಡಿದ್ದೇವೆ ನಾವು. ಹೌದು, ನೀವು ಮಾಡಿದ ತಪ್ಪು, ಯಾರಾದರೂ ಆಗಲಿ ಹೆಣ್ಮಕ್ಳಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅದನ್ನು ಕೊಡ್ಬೇಕ್ರಪ್ಪ ನೀವು. ಅವರು ನಟಿಯರು ಅಂತಲ್ಲ ಅಥವಾ ಸಾಮಾನ್ಯ ಜನರು ಅಂತಲ್ಲ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ. ಇವತ್ತಿಗೆ ಇದೇ ಸೋಕಾಲ್ಡ್ ಕೆಲವು, ನೋಡಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಸೋಕಾಲ್ಡ್ ಕೆಲವು ಗಂಡಸರು ಸೋನು ಗೌಡ ಪರವಾಗಿ ವಿಡಿಯೋ ಮಾಡ್ತಾ ಇದ್ದಾರೆ, ಅಂದ್ರೆ ಲೈಕ್ ಪರವಾಗಿ ವಿಡಿಯೋ ಅಂತೀನಿ, ಕಮೆಂಟ್ ಮಾಡ್ತಾ ಇದ್ದಾರೆ ಸೋನು ಗೌಡ ಪರವಾಗಿ. ನೆನ್ನೆ ಖಾತೆ ನೋಡ್ತಾ ಇದ್ದೆ. ಅಂದ್ರೆ ಹೆಂಗೆ ಅಂದ್ರೆ ಒಂದ್ ಯಾವ್ದೇ ಆಗ್ಲಿ ಯೂನಿಟಿ ಅನ್ನೋದಿಲ್ಲ ಅಂತ ಅಂದ್ರೆ ಯಾವ್ದನ್ನು ಕೂಡ ಏನೂ ಆಗಲ್ಲ. ಓಕೆನಾ, ಇದೇ ನಾಳೆ ದಿನ ಇನ್ನೊಂದು ಮಕ್ಳು ಅಂತ ಪಾಸ್ ಮಾಡ್ತಾನೆ ಇರ್ತಾರೆ ಕಮೆಂಟ್ಗಳನ್ನ. ಹೌದು, ಇವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಳ್ಳನ್ ಮಕ್ಳು ಅಂತ, ನಾಳೆ ಬೇರೆ ಮಕ್ಳು, ಅದಾದ್ಮೇಲೆ ಇನ್ನೊಂದ್ ಮಕ್ಳು ಎಲ್ಲ ಹೇಳಿ ಕಾಮಿಡಿಗೆ ಹೇಳಿದ್ದು ಅಂತಂದ್ರೆ ಮುಗ್ದೋಯ್ತಾ? ನಾವ್ ಇದನ್ನ ಇಲ್ಲಿಗೆ ಅಂತೂ ಬಿಡೋದಕ್ಕಂತೂ ಸತ್ಯವಾಗಿ ನಮಗೆ ಅದಿಲ್ಲ. ಅವರು ಮನಸ್ಪೂರ್ವಕವಾಗಿ ಹೌದು ತಿಳಿದೋ ತಿಳಿದೇನೋ ಮೆನ್ಷನ್ ಮಾಡ್ಲಿ, ಯಾರು ದೊಡ್ಡವರು ಚಿಕ್ಕವ್ರು ಆಗಲ್ಲ ಇಲ್ಲಿ. ತಿಳಿದೋ ತಿಳಿದೇನೋ ಏನೋ ಒಂದು ಮಾತು ಅಂದುಬಿಟ್ಟಿದೀನಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ಕಾಮಿಡಿಗೆ ಏನೋ ಅಂದುಬಿಟ್ಟೆ, ಅದರಿಂದ ಎಷ್ಟೋ ಪುರುಷ ಮನಸ್ಸುಗಳಿಗೆ, ಅದರಲ್ಲೂ ಸ್ವಾಭಿಮಾನದಿಂದ ಬದುಕ್ತಾ ಇರ್ತಕ್ಕಂಥ ಪುರುಷ ಮನಸ್ಥಿತಿಗಳಿಗೆ ಧಕ್ಕೆ ತಂದಿರ್ತಕ್ಕಂಥದ್ದಂತೂ ನಿಜ. ಯಾಕೆಂದ್ರೆ ನೋಡ್ತಾ ಇದ್ದೇನೆ. ಕ್ಷಮೆ ಇರ್ಲಿ ಅಂತ ಒಂದು ವಿಡಿಯೋ ಹಾಕ್ಬಿಟ್ರೆ ಮುಗೀತು ಮ್ಯಾಟ್ರು. ಇನ್ನು ಎರಡನೇದು ಇನ್ ಸಾಂಗ್ ಇಂದಕ್ಕೆ ಬರುತ್ತೆ. ಈ ಸಿನಿಮಾ ನೇಮ್ ಹೇಳೋದಕ್ಕೆ ಹೋಗಲ್ಲ, ಸಿನಿಮಾ ಸಾಂಗ್ ಹೆಸರು ಬೇಡ ನಮ್ಗೆ, ಆ ಸಾಂಗ್ ಇಂದಕ್ಕೆ ಬರುತ್ತೆ. ಇವತ್ತು ಏನು 80 ಭಾಗ ತೆಲುಗಿನಲ್ಲಿದೆ, ಅದು ನೆಕ್ಸ್ಟ್ ಬರುತ್ತೆ. ಸೋನು ಶ್ರೀನಿವಾಸ್ ಗೌಡ ಏನಾದ್ರು ಅಕಸ್ಮಾತ್ ಸಾರಿ ಕೇಳಲಿಲ್ಲ ಅಂದ್ಕೊಳ್ಳಿ, ಆ ಸಾಂಗ್ ವಿಡಿಯೋ ಸಾಂಗ್ ಯಾವುದೇ ಕಾರಣಕ್ಕೂ ಬರಕ್ ಬಿಡಲ್ಲ. ಎಚ್ಚರಿಕೆ ಇದು, ಅದ್ ಯಾವುದೇ ಕಾರಣಕ್ಕೂ. ಯಾಕೆಂದ್ರೆ ನೀವು ದುಡ್ಡು ಕೊಟ್ಟು ಮಾಡಿರ್ತೀರಿ, ಅರ್ಥ ಆಗುತ್ತೆ. ನಾನು ಒಬ್ಬ ಕಲಾವಿದನಾಗಿ ಅರ್ಥ ಆಗುತ್ತೆ ನಮಗೂ ಕೂಡ ಏನು ಎತ್ತ ಅನ್ನೋದು. ಸೊ ಅದನ್ನ ಆತರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೋನು ಶ್ರೀನಿವಾಸ್ ಅವ್ರನ್ನ ಕನ್ವಿನ್ಸ್ ಮಾಡ್ತಿರೋ ಅಥವಾ ಅವ್ರಿಗೆ ಮನವೊಲಿಕೆ ಮಾಡ್ತಿರೋ. ಯಾಕೆಂತಂದ್ರೆ ಅದೇ ಹೇಳಿದ್ನಲ್ಲ, ಜೊತೆಗೆ ಯಾರಾದ್ರೂ ಇದ್ರೆ ತಲೆ ಮೇಲೆ ಹೊಡೆದು ಬುದ್ಧಿ ಕಲ್ಸೋರು ಇದ್ರೆ ಫ್ರೆಂಡ್ಸ್ಗಳು, ಸೊ ಈ ತರ ಆಗ್ತಾ ಇರ್ಲಿಲ್ಲ. ಇಷ್ಟೊತ್ತಿಗೆ ಯಾವಾಗ್ಲೂ ಬಂದು ಸಾರಿ ಕೇಳಿರೋರು. ಅಹಂ ಅನ್ನೋದು ಬಂದಾಗ ಒಬ್ಬ ಮನುಷ್ಯನ್ಗೆ, ನನಗೆ ಆಗ್ಲಿ ನಿಮ್ಗೆ ಆಗ್ಲಿ, ಆಗ ತನ್ನಟ್ಟಿಗೆ ತಾನೇ ತನಗರಿವಿಲ್ಲದೆ ತಾನೇ ಏನೋ ದೊಡ್ಡ ಸೆಲೆಬ್ರಿಟಿ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಆ ಅಹಂ ಅನ್ನೋದನ್ನ ಕಳಿಸಿ ಅಚ್ಚುಕಟ್ಟಾಗೆ ಸಿನಿಮಾ ತಂಡದವ್ರು ಯಾರ್ಯಾರು ಇದ್ದೀರಿ, ಸೋನು ಶ್ರೀನಿವಾಸ್ ಗೌಡ ಅವರ ಹುಟ್ಟುಹಬ್ಬದ ದಿನದಂದೇ ಒಂದು ಆಡಿಯೋ ಲಾಂಚ್ ಮಾಡ್ತೀರಿ, ಅವರ ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಗಿಫ್ಟ್ ಆಗಿ ಕೊಡೋ ಅಂತ ನಿಮ್ಗೆ ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಹೇಳಿ ಮನವೊಲಿಸೋದು ದೊಡ್ಡ ವಿಷಯ ಅಲ್ಲ. ಸೊ ಎಲ್ಲ ಏನು ಆ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರೇನಿದ್ದೀರಿ, ಹೋಗ್ಬಿಟ್ಟು ಅಚ್ಚುಕಟ್ಟಾಗೆ ಸಾರಿ ಕೇಳಿಸೋಂಥ ಪ್ರಯತ್ನ ಮಾಡಿ, ಮತ್ತೆ ನಿಮ್ಮ ಸಾಂಗನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಸಾಂಗು ಈಗೇನು ಲಿರಿಕಲ್ ವಿಡಿಯೋ ಬಿಟ್ಬಿಟ್ಟಿದ್ದೀರಿ, ನೆಕ್ಸ್ಟ್ ಇನ್ನು ಆಗಲ್ಲ, ಅಷ್ಟೇ ಸಾಂಗ್ ಕೇಳ್ಕೊಂಡು ಅಲ್ಲಿಗೆ ಮುಗಿಸ್ಬಿಡ್ತೀವಿ. ಗೊತ್ತಾಯ್ತಾ? ಅಪ್ಪಟ ಕನ್ನಡಿಗರಾಗಿ ಹೇಳ್ತಾ ಇರ್ತಕ್ಕಂಥ ಮಾತು, ಅಪ್ಪಟ ಹೋರಾಟಗಾರರಾಗಿ ಹೇಳ್ತಾ ಇರ್ತಕ್ಕಂಥ ಮಾತು. ಸಾಂಗ್ಗಳು ಮಾಡ್ಬಿಟ್ರೆ ಸರ್, ನಮ್ಮಂತ ಕನ್ನಡ ಪರ ಹೋರಾಟಗಾರಗಳು ಹೋರಾಟ ಮಾಡ್ತಿದೀವಲ್ಲ, ಇಷ್ಟೆಲ್ಲ ಹೋರಾಟ ಮಾಡಿದ್ದೆಲ್ಲ ವೇಸ್ಟ್ ಆಗ್ಲಿಲ್ವ ಸರ್? ಪ್ರತಿನಿತ್ಯ ನಾವು ಹೆಂಡತಿ ಮಕ್ಳುಗಳನ್ನ ಅಪ್ಪ ಅಮ್ಮನೆಲ್ಲ ಬಿಟ್ಟು ನಾವು ಏನ್ ಹೋರಾಟಕ್ಕೆ ಬರ್ತೀವಿ ಅಂದ್ರೆ, ನಾವು ಇವತ್ತಿನ ದಿನ ಕರ್ನಾಟಕದಲ್ಲಿ ಕನ್ನಡಿಗರನ್ನ ತುಂಬಾ ಕೀಳಾಗಿ ನೋಡ್ತಾ ಇದಾರೆ ನಾವು ವಿಚಾರಕ್ಕೆ ನಾವು ಬರ್ತೀವಿ. ಈ ಕೆಲಸ ಆಗ್ಲಿ ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ಅವ್ರಿಗೆ ತುಂಬಾ ಯಾವ್ದೇ ರೀತಿಯಾದಂತ ಬೆಲೆಗಳು ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡಕ್ ಬಂದು ಕನ್ನಡಿಗರ ಪರವಾಗಿ ನಿಂತ್ಕೋತೀವಿ. ಇವ್ರು ಕನ್ನಡಿಗರಾಗಿ ಇವರು ಬೇರೆ ಭಾಷೆಗಳಿಗೆ ಅಷ್ಟೊಂದು ಇವ್ರು ಇದ್ ಮಾಡ್ಕೊಂತಾರೆ ಅಂದಾಗ, ಪ್ರೋತ್ಸಾಹ ಮಾಡ್ಕೊತಾರೆ ಅಂದಾಗ ನಾವು ಹೋರಾಟ ಮಾಡಿದ್ ವೇಸ್ಟ್ ಅಲ್ವಾ ಸರ್? ನಾವು ಕರೆಕ್ಟ್ ಅಲ್ವಾ ಹೇಳ್ತಿರೋದು? ರೂಪಾಯಿನು ಇನ್ನೊಂದು ಕೆಲವ್ರಿಗಿರುತ್ತೆ, ಹೋರಾಟಗಾರರಿಗೆ ಯಾರೋ ಕಂತೆ ಕೊಡ್ತಾರೆ, ಅವ್ರು ಹೇಳ್ತಾರೆ ಸರ್ ₹1 ಸಿಗಲ್ರಿ. ನಮ್ಮ ಹೋರಾಟದಲ್ಲಿ ನಾನ್ ಯಾವ್ದಾರ ಬೇರೆ ತರ ₹1 ಸಂಪಾದನೆ ಮಾಡಿದೀನಿ ಅಂತಂದ್ರೆ, ಆ ವಿಚಾರ ನನಗೆ ಗೊತ್ತಿತ್ತು ಅಂದ್ರೆ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ಟ್ರೋಲ್ ಮಾಡ್ಲಿ ಮತ್ತೊಂದ್ ಮಾಡ್ಲಿ ಮಗದೊಂದ್ ಮಾಡ್ಲಿ, ಒಬ್ಬೊಬ್ಬ ಮೆಸೇಜ್ ಕಮೆಂಟ್ಗಳು ಹಾಕ್ತಾನೆ, ಆ ಕಾಲ್ ಹೋರಾಟಗಾರ ಈ ಕಾಲ್ ಹೋರಾಟಗಾರ ಅಂತ ತೋರಿಸ್ಬಿಡ್ಲಿ ಸರ್. ಇವತ್ತು ನಾನು ಸಂಪಾದನೆ ಮಾಡ್ತಿರೋ ದುಡ್ಡಲ್ಲಿ ಒಂದು ಭಾಗನ ನನ್ನ ಹೋರಾಟಕ್ಕೆ ಇಟ್ಕೊಂತೀನಿ. ನನ್ನ ಜೊತೆ ಹೋರಾಟ ಮಾಡ್ಲಿಕ್ಕೆ ನಾನು ಒಬ್ಬನೇ ಹೋಗಲ್ಲ, ನನ್ನ ಜೊತೆ ಒಂದು 10 ಜನ 20 ಜನ ಬಂದಿರ್ತಾರೆ. ಅವ್ರ ಖರ್ಚು ವೆಚ್ಚಗಳು ತುಂಬಾ ಇರ್ತವೆ. ಬಟ್ ಎಲ್ಲಾ ಹೋರಾಟಗಾರರು ಒಂದೇ ತರ ಇರಲ್ಲ.
ನಾವು ಹೇಳ್ಕೊಂತೀವಿ. ನಾವು ನಮ್ಮ ನಿಷ್ಠೆಯಿಂದ ಸರ್, ನಾವು ಹುಟ್ಟಿದ್ದು ಕರ್ನಾಟಕದಲ್ಲೇ, ಬೆಳೆದಿದ್ದು ಕರ್ನಾಟಕದಲ್ಲೇ, ಬೆಳೀತಾ ಇರೋದು, ತಿಂತಾ ಇರೋದೆಲ್ಲ ಇರ್ತದೆ. ನಮಗಿರೋಂಥ ಇದು ಆಮೇಲೆ ಅನ್ಎಜುಕೇಟೆಡ್‌ಗಳು ಅಂತ ಹೇಳ್ತಾರೆ ನಮ್ಮನ್ನ. ನಾನು ಡಬಲ್ ಡಿಗ್ರಿ ಹೋಲ್ಡರ್, ನಾನು MBA ಮಾಡಿದ್ದೀನಿ. ಬೇಕಾದ್ರೆ ನನ್ನ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸ್‌ಗಳೆಲ್ಲ ಕೊಟ್ಬಿಡ್ತೀನಿ. ಹೇಳಂತ ನಮ್ಗೆ ಕನ್ನಡದ ಮೇಲೆ ಪ್ರೀತಿ ಇದೆ, ಗೌರವ ಇದೆ, ಎಲ್ಲ ಇದೆ. ನಾವು ಅಣ್ಣವ್ರನ್ನ ನೋಡ್ಕೊಂಡು ಬೆಳೆದವ್ರು ನಾವೆಲ್ಲ. ಅಣ್ಣವ್ರು ಎಂತೆಂಥ ಹೋರಾಟ ಮಾಡಿದ್ರು, ಎಂತೆಂಥದ್ದು ಇದಕ್ಕೆ ಇದು ಮಾಡಿದ್ದಾರೆ. ಅಂಥ ವಿಚಾರಗಳಲ್ಲಿ ಈ ಕೆಲವೊಬ್ರು ಹೋರಾಟಗಾರಗಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ವಲಸಿಗರಿಂದ ತುಂಬಾ ಅನ್ಯಾಯ ಆಗ್ತಿದೆ. ಆಗ್ಲಿ ನೋಡಿದ್ರೆ ಇಂಥ ಕನ್ನಡಿಗರಾಗಿ ಇವರೇ ಒಂದು ಸಾಂಗ್ಗಳಲ್ಲಿ 80 ಭಾಗ ನಮ್ಗೆ ಗೊತ್ತೇ ಇಲ್ಲ, ನನ್ಗೆ ಈಗಲೇ ಗೊತ್ತಾಗ್ತಿರೋದು. 80 ಭಾಗ ಅವ್ರು ತೆಲುಗೇ ಯೂಸ್ ಮಾಡಿದ್ದಾರೆ ಅಂದ್ರೆ ಇವರೆಲ್ಲ ಕನ್ನಡಿಗರ ಸರ್ ಇವರೆಲ್ಲ? ಇವ್ರ ಸಾಂಗ್ಗಳು, ಇವ್ರ ಫಿಲಮ್ಗಳೆಲ್ಲ ಕನ್ನಡಿಗರು ನೋಡ್ಬೇಕಾ ನಾವು? ಅಲ್ವಾ? ಇವತ್ತು ನಾವು ದುಡ್ಡು ಖರ್ಚು ಮಾಡ್ಕೊಂಡು, ನಮ್ಮ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ಹೋರಾಟ ಮಾಡ್ತಿರೋದು ಏನಕ್ಕೋಸ್ಕರ ಸರ್? ಇವತ್ತು ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅನ್ನೋದಕ್ಕೆ ಅಲ್ವಾ? ಇಂಥವ್ರಿಂದ ಕನ್ನಡ ತುಳಿತಾ ಇದಾರೆ ಅಂದ್ರೆ ನಾವು ಮಾಡಿ ಏನ್ ಸುಖ? ಇದನ್ನ ಇವ್ರಿಗೆ ಕ್ವಶನ್ ಮಾಡ್ಬೇಕು ಇವ್ರಿಗೆ. ನಾವು ಇನ್ನ ಲಿರಿಕಲ್ ವಿಡಿಯೋ ನಾನು ನೋಡಿಲ್ಲ ಸರ್. ನಾನು ಅದನ್ನು ನೋಡ್ತೀನಿ. ನೋಡಿ ನೆಕ್ಸ್ಟ್ ಅದಕ್ಕೆ ಮುಂದಿನ ದಿನ 100% ನೋಡಿಲ್ಲ. ಈ ಸ್ಟೇಟ್ಮೆಂಟ್ ಈಗಲೇ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ಏನಾದ್ರು ಕನ್ನಡಿಗರ ವಿರೋಧವಾಗಿ ಸಾಂಗ್ಗಳಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಅದ್ ಏನಾದ್ರೂ ಆಗ್ಲಿ ಸರ್, ಅದು ನೆಕ್ಸ್ಟ್ ಲೆವೆಲ್. ಒಂದು ಕನ್ನಡ ಪರ ಹೋರಾಟಗಾರರ ಇಂಥ ನಾಲಾಯಕರು, ಈ ಓಪನ್ ಆಗಿ ಹೇಳ್ತೀನಿ, ಕನ್ನಡ ಭಾಷೆಗಳು ಕರ್ನಾಟಕದಲ್ಲಿದ್ದೆ ಕನ್ನಡ ಭಾಷೆನ, ಕನ್ನಡಕ್ಕೆ ಗೌರವ ಕೊಡದೆ ಹೋದವರು ಇವರೆಲ್ಲ ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬೇಕು. ಇವರೆಲ್ಲ ಇವ್ರ ಫಿಲಮ್ಗಳೆಲ್ಲ ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕು. ಅವ್ರದೆಲ್ಲ ಇವ್ರ ಸಾಂಗ್ಗಳೆಲ್ಲ ನಾವು ಕೇಳಬೇಕಾ? ಮತ್ತೆ ಇನ್ನೊಂದು, ಸೋನು ಶ್ರೀನಿವಾಸ್ ಗೌಡ ಅವ್ರಿಗೆ ಹೇಳುವಂಥದ್ದು, ನಾನು ಅಪ್ಪಟ ದರ್ಶನ್ ರವರ ಅಭಿಮಾನಿ, ಪಕ್ಕಾ ಡಿ ಬಾಸ್ ಫ್ಯಾನ್ ನಾನು. ಸೊ ಎಲ್ಲರೂ ಸಿನಿಮಾ ನೋಡ್ತೀನಿ, ಎಲ್ಲ ನಟರನ್ನು ಗೌರವಿಸ್ತೀನಿ. ಅದು ಬೇಡಿ, ಅದು ಬೇರೆ ಪ್ರಶ್ನೆ. ಬಟ್ ಸೋನು ಶ್ರೀನಿವಾಸ್ ಗೌಡ ಅವರು ದರ್ಶನ್ ರವರ ಫ್ಯಾನು ಅಂತ ಹೇಳಿ ಈ ಥರ ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಡಿ ಬಾಸ್ ಅವ್ರು ಯಾವತ್ತೂ ಹೆಣ್ಮಕ್ಳು ವಿಚಾರದಲ್ಲಾಗ್ಬೋದು, ಹೆಣ್ಮಕ್ಳು ಹೆಂಗಿರ್ಬೇಕು ಅನ್ನೋದನ್ನೇ ಕಲಿಸ್ಕೊಂಡು ಕೊಟ್ಟಿರೋದು ಎಲ್ಲ ಸಿನಿಮಾಗಳಲ್ಲೂ. ಅರ್ಥ ಆಯ್ತಾ? ಹೆಣ್ಮಕ್ಳು ಹೆಂಗ್ ಬೇಕೋ ಹಂಗೆ ಚೆಂಗ್ಳು ಥರ ಆಡ್ರಿ, ಪೆಂಗ್ರು ಥರ ಆಡ್ರಿ ಅಂತ ಯಾವ ಒಂದು ಸಿನಿಮಾದಲ್ಲೂ ಡಿ ಬಾಸ್ ಹೇಳ್ಕೊಂಡು ಕೊಟ್ಟಿಲ್ಲ. ಸೊ ಡಿ ಬಾಸ್ ಅವರ ಒಂದು ಅಭಿಮಾನಿಗಳಿಗೂ ಮುಂದಿನ ದಿನಗಳಲ್ಲಿ ಧಕ್ಕೆ ತರುವಂಥದ್ದಾದ್ರೂ ಆಗುತ್ತೆ. ಯಾಕೆಂದ್ರೆ ಧಕ್ಕೆ ತರುವಂಥ ವಿಚಾರಗಳು ಬಂದರೂ ಬರ್ಬೋದು. ಯಾಕೆಂದ್ರೆ ನಾನು ಒಬ್ಬ ಅಪ್ಪಟ ಡಿ ಬಾಸ್ ಅವರ ಅಭಿಮಾನಿ ನಾನು. ಓಕೆನಾ? ಈಗ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಲ್ವ ನಾವು? ಯಾಕೆಂತ ಮಾತಾಡೋ ಯೋಗ್ಯತೆ ಇಲ್ಲ ಬಿಡಿ, ಅದು ಸಪ್ರೇಟು. ಆದರೆ ಅವರ ಒಂದು ವಿಚಾರಗಳನ್ನ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನನ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ನಾವು. ಯಾಕೆ ಫಾಲೋ ಮಾಡಬಾರ್ದು? ಅಂತಂತ ಲೆಜೆಂಡ್ರಿಗಳ್ದ ನಾವು ದರ್ಶನ್ ರವ್ರನ್ನ ಇಷ್ಟಪಡ್ತಾ ಇದ್ದೀವಿ. ನಾವು ಒಬ್ಬ ಅಭಿಮಾನಿಯಾಗಿ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ಸುಖ ನೋಡ್ಕೊಂಡು ಬಂದಿದ್ದೀನಿ. ಸೊ ಅವ್ರನ್ನ ಅತಿಯಾಗಿ ಇಷ್ಟಪಡ್ತೀವಿ. ಹಂಗಂತ ಎಲ್ಲ ಸಿನಿಮಾದ ಏನು ನಟರುಗಳನ್ನ ದೂಷಿಸಲ್ವಲ್ಲ ನಾವು, ಅಲ್ವಾ? ಹಂಗಿದ್ದಾಗ ಸೋನು ಶ್ರೀನಿವಾಸ್ ಗೌಡ ಅಂತಕ್ಕಂಥವಳು ಏನು ನಾವು ಡಿ ಬಾಸ್ ಫ್ಯಾನ್ ಅಂತಂದು ಹಾಕ್ಕೊಂಡಿರ್ತಕ್ಕಂಥ ವಿಚಾರ ಇದೆ. ಸೊ ಡಿ ಬಾಸ್ ಅವರ ಫ್ಯಾನು ಅಂತ ಹೇಳ್ಕೊಂಡು ಈ ಥರ ಮಾಡಿದ್ರೆ ಯಾವುದೇ ಡಿ ಬಾಸ್ ಅಭಿಮಾನಿಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಖಂಡಿತವಾಗಿ ಅಂದ್ಕೋಬೇಡಿ. ಕಳ್ಳನ ಮಕ್ಕಳು ಅಂತ ಅಂದಿದ ತಕ್ಷಣ ಸಪೋರ್ಟ್ ಮಾಡ್ತಾರೆ ಡಿ ಬಾಸ್ ಅಭಿಮಾನಿಗಳು? ಇಲ್ಲ. ಡಿ ಬಾಸ್ ಅಭಿಮಾನಿಗಳು ಹೇಳಿ ಅಂದ್ರೆ ಡಿ ಬಾಸ್ ಹೆಣ್ಮಕ್ಳು ವಿಚಾರದಲ್ಲಿ, ಅದರಲ್ಲೂ ಪ್ರತ್ಯೇಕವಾಗಿ ಹೆಣ್ಮಕ್ಳು ಹೆಂಗೆ ಇರಬೇಕು, ಏನು ನಡಿಗೆ ಇರಬೇಕು, ಅವ್ರದ್ದು ಏನು ಯಾವ ಥರ ಅವರು ಜೀವನ ಶೈಲಿ ನಡೆಸಬೇಕು ಅನ್ನೋದನ್ನ ಸುಮಾರು ಸಿನಿಮಾಗಳಲ್ಲಿ ಹೇಳ್ಕೊಂಡು ಕೊಟ್ಟವ್ರೆ. ಸೊ ಹಂಗಿದ್ದಾಗ ಅದನ್ನ ನೋಡ್ಕೊಂಡು ಕಲಿಬೇಕು. ಡಿ ಬಾಸ್ ಅವರ ಒಳ್ಳೆ ವಿಚಾರಗಳನ್ನು ನೋಡ್ಕೊಂಡು ಕಲಿಬೇಕು ಅಂತಂದು ಹೇಳುವಂತ ವಿಚಾರ ವ್ಯಕ್ತಪಡಿಸ್ತೇನೆ. ಎಸ್ ಬ್ರೋ, ಬೇರೆ ಏನಾದ್ರು? ಅದೇ ಈಗ ಫೈನಲ್ ಅಂದ್ರೆ ಈ ವಿಚಾರ ತುಂಬಾ ಚರ್ಚೆ ಆಗ್ತಿದೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲಾ ಕಡೆ ಚರ್ಚೆ ಆಗ್ತಿದೆ. ಸೊ ಆ ವಿಚಾರವಾಗಿ ನೀವು ಕಾನೂನಿನ ಮೂಲಕ ಹೋರಾಟ ಮಾಡ್ತಿದ್ದೀರಾ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಎಲ್ಲಾ ಕಡೆ ಕಲಾವಿದರ ಸಂಘ, ವಾಣಿಜ್ಯ ಮಂಡಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ. ಸೊ ಈಗ ಮುಂದಿನ ನಡೆ ಏನು ಅಂತ ಕೇಳಿದಾಗ ನೀವು ಸಾರಿ ಕೇಳಬೇಕು, ಇಷ್ಟೇ ನಮ್ದು, ಬೇರೆ ಏನಿಲ್ಲ. ಅವರು ಒಂದು ವಿಡಿಯೋ ಮೂಲಕ ಸಾರಿ ಕೇಳಿ, ನೇರವಾಗಿ ಕೇಳದೇ ಇರೋ ಪರವಾಗಿಲ್ಲ, ಒಂದು ವಿಡಿಯೋ ಮೂಲಕ ಅಂತ ಹೇಳ್ತಾ ಇದ್ದೀರಾ. ಸೊ ಆದ್ರೂ ಕೂಡ ಸಾರಿ ಕೇಳದೆ ಅವ್ರು ಮತ್ತೆ ತಿರ್ಗಾ ಇಲ್ಲ ನಾನು ಆ ಥರ ಹೇಳ್ದೆ ಈ ಥರ ಹೇಳ್ದೆ ಅಂತ ಇದು ಏನಿಲ್ಲ ಅವ್ರದ ಒಂದು ಹೇಳಿಕೆಯನ್ನ ಅವರು ಮತ್ತೆ ಅದನ್ನೇ ಇದು ಮಾಡ್ಕೊಂಡು ಹೋದ್ರೆ ಏನ್ ಮಾಡ್ತೀರ? ಅದೇ ಬ್ರೋ ಹೇಳಿದ್ವಲ್ಲ ಬ್ರೋ, ನಾವು ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು, ಕಾನೂನಿನ ಚೌಕಟ್ಟಿನೊಳಗಡೆ ಕಾನೂನಿನ ರುಚಿ ತೋರಿಸ್ತೀವಿ. ಯಾಕೆಂತಂದ್ರೆ ನಾವು ಇವತ್ತಿಗೂ ಸೋನು ಶ್ರೀನಿವಾಸ್ ಗೌಡನ್ನ ಒಬ್ಳು ತಂಗಿನೋ, ಒಬ್ಬ ಅಕ್ಕನೋ, ಒಬ್ಬ ನನ್ನ ಆತ್ಮೀಯ ಗೆಳತಿನೋ ಅನ್ನೋ ಥರದಲ್ಲೇ ನೋಡ್ತಾ ಇರೋದು ನಾವು. ಸೊ ಒಬ್ಬ ಆತ್ಮೀಯ ನನ್ನ ಅಕ್ಕ ನನ್ಗೇನಾದ್ರು ತಪ್ಪು ಮಾಡ್ತಾ ಇದ್ದಾಳೆ ಅನ್ಸಿದ್ರೆ ತಲೆ ಮೇಲೆ ಹೊಡೆದೇ ಬುದ್ಧಿ ಹೇಳೋದು ನಾನು. ಓಕೆನಾ? ನಾವು ತಪ್ಪು ಮಾಡ್ತಾ ಇದ್ರೆ ನಮಗೂ ತಲೆ ಮೇಲೆ ಹೊಡಿತಾರೆ. ಸೊ ನನ್ನ ತಂಗಿ ಏನಾದ್ರು ತಪ್ಪು ಮಾಡ್ತಾ ಇದ್ದಾಳೆ ಅಂದ್ರೆ ನನ್ನ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳೋದು. ನನ್ನ ಸ್ನೇಹಿತೆ ತಪ್ಪು ಮಾಡಿದ್ರು ಅಷ್ಟೇ, ನೀನು ಆ ದಾರಿಲಿ ಹೋಗ್ತಾ ಇದೀಯ ಅಂತ ಬಿಟ್ಟೇ ಹೇಳೋದು. ಸೊ ಹಂಗಿದ್ದಾಗ ಸೋನು ಶ್ರೀನಿವಾಸ್ ಗೌಡನು ನನ್ನ ಅಕ್ಕನೋ ತಂಗಿನೋ ಗೆಳತಿ ಅಂತ ತಗೊಂಡೋ ಹೇಳ್ತಾ ಇದ್ದೀನಿ, ನೀನು ಸಾರಿ ಕೇಳೋವರೆಗೂ ಕಾನೂನಿನ ಪಾಠ, ಕಾನೂನಿನ ರುಚಿ ಹೆಂಗೆ ಅಂತ ನಾವು ತೋರಿಸ್ತೀವಿ. ಒಂದು
ಇಲ್ಲ ಅಷ್ಟೇ ಅಲ್ಲ, ನಾವಿಬ್ರು ಅಷ್ಟೇ ಅಲ್ಲ, ಹೇಳಿದ್ರಲ್ಲ ಮಧುಬ್ರು ಅವಾಗ್ಲೇ. ನಮ್ಮ ಯುವ ಯುವ ಕರ್ನಾಟಕ ವೇದಿಕೆಯಿಂದನೂ ಕೂಡ ಕಂಪ್ಲೇಂಟ್ ಹೋಗುತ್ತೆ ನೆಕ್ಸ್ಟ್. ಅದನ್ನ ಹೊರತುಪಡಿಸಿದ್ರೆ ಯುವ ಕರ್ನಾಟಕ ಸಂಘದ ಕಾರ್ಯಕರ್ತರಿಂದನೂ ಕಂಪ್ಲೇಂಟ್ ಹೋಗುತ್ತೆ. ಬರೀ ಇಲ್ಲ ಅಷ್ಟೇ ಅಲ್ಲ, ಬೇರೆ ಬೇರೆ ಸಂಘಟನೆಯವರು ನಿನ್ನೆಯಿಂದ ನನಗಾಗ್ಲಿ ಮಧುಬ್ರೋಗಾಗ್ಲಿ ನಾವು ಕೂಡ ನಿಂತ್ಕೊಂತೇವೆ, ನೀವು ತಗೊಂಡಿರ್ತಕ್ಕಂಥ ನಿರ್ಧಾರ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಯಾವುದು ಗುಲ್ಬರ್ಗ, ರಾಯಚೂರು, ಹುಬ್ಳಿಯಿಂದ ಮತ್ತೆ ಮಂಡ್ಯ, ಮದ್ದೂರಿಂದ ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ, ಬ್ರೋ ನಾವು ಕಂಪ್ಲೇಂಟ್ ಕೊಡ್ತೀವಿ, ಒಳ್ಳೆ ರೀತಿಯಲ್ಲೇ ವಿಡಿಯೋ ಮಾಡಿದ್ದೇವೆ ನಾವು ಕೂಡ, ಓಕೆನಾ, ನಾವು ಅವಾಚ್ಯವಾಗಿ ನಿನ್ಸಿಲ್ಲ. ನಾನು ನಿನ್ನೆನೇ ವಿಡಿಯೋ ಮಾಡಿ ಹಾಕಿದ್ದೆ, ನಾನು ನಿನ್ನೆ ಒಂದು. ನೋಡ್ರಪ್ಪ, ಸೋನು ಗೌಡ ಅವ್ರಿಗೆ ಅವಾಚ್ಯವಾಗಿ ನಿನ್ಸಂತ ಕೆಲಸ ಮಾಡಬೇಡಿ. ನೀವು ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಹುಡುಗರೆಲ್ಲ ಕಳ್ಳನ ಮಕ್ಕಳು, ಈ ಒಂದು ಸ್ಟೇಟ್ಮೆಂಟ್ನ ಇಟ್ಕೊಂಡು ನೀವೇನಾದ್ರೂ ವಿಡಿಯೋ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ, ಎಂಥದ್ದೇ ಸಿಚುವೇಶನ್ ಬಂದ್ರು ಅಂತ ಎಲ್ರಿಗೂ ಹೇಳಿದ್ವಿ. ಸೊ ಸುಮಾರು ಜನ ಆಲೇನೆ ಕಂಪ್ಲೇಂಟ್ ಕೊಡ್ತೇವೆ ಬ್ರೋ, ಯಾವ ಥರ ಪ್ರೊಸೆಸಿಂಗ್ ಏನು ಕೇಳ್ತಾ ಇದ್ದಾರೆ ಆಲೇನೆ. ನೀವು ಅಚ್ಚುಕಟ್ಟಾಗಿ ಮುಂದಿನ ನಡೆ ನುಡಿ ಅಥವಾ ನೀವು ಮುಂದಿನ ದಾರಿ ಚೆನ್ನಾಗಿರ್ಬೇಕು, ಸುಖಗಮವಾಗಿ ಇರಬೇಕು ಅಂತ ಅನ್ಸಿದ್ರೆ ಸಾರಿ ಕೇಳೋದ್ರಲ್ಲಿ ತಪ್ಪಿಲ್ಲ, ಅಥವಾ ಚಿಕ್ಕವ್ರೇನಾಗಲ್ಲ, ಸಾರಿ ಕೇಳ್ಬಿಡಿ. ಮತ್ತೆ ಎರಡನೇದು, ಸಾಂಗ್ ಅಂತೂ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ, ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹೇಳ್ತಾ ಇರೋದು. ಓಕೆ, ಇವರು ಕನ್ನಡದ ಅಥವಾ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಹುಡುಗರಿಗೂ ಹೇಳ್ತಾ ಇದ್ದಾರೆ, ಅಂದ್ರೆ ಇನ್ಕ್ಲೂಡೆಡ್ ನಿರ್ದೇಶಕರು ಅದೇ ಒಂದು ಗಂಡು ಜಾತಿನೇನೆ, ನಿರ್ಮಾಪಕರು ಅದೇ ಗಂಡು ಜಾತಿನೇನೆ. ಸೊ ಅವ್ರು ಎಲ್ರಿಗೂ ಹೇಳ್ದಂಗೆ ಆಗಿರೋದು. ಅವ್ರಿಗೆ ಸ್ವಾಭಿಮಾನ ಇಲ್ಲದೆ ಇರ್ಬೋದು, ನಾವು ಅಪ್ಪಟ ಕನ್ನಡಿಗರು, ಮತ್ತೆ ಅದರಲ್ಲೂ ಸ್ವಾಭಿಮಾನದಿಂದ ಬದುಕ್ತಾ ಇರೋರು, ಉಚ್ಚೆ ಕುಡಿದ್ರು ತನ್ನ ಇಚ್ಛೆಯಿಂದ ಬದುಕ್ತಾ ಇರೋರು ನಾವು. ಯಾರ ಸವಸಕ್ಕೂ ಹೋಗಲ್ಲ, ಯಾರ್ದೋ ಮಾತಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಮಗ್ ಬಂತಾ, ನಮ್ಗನ್ನಿಸ್ತಾ ಇದು ಕರೆಕ್ಟ್ ಆಗಿದೆ, ನಾವು ತಗೊಂತಾ ಇರೋ ನಡೆ ಅನ್ನಿಸ್ತಾ ನುಗ್ತೇವೆ. ಸೊ ಸಾಂಗು ನೀವು ಕರೆಕ್ಟಾಗಿ ರಿಲೀಸ್ ಮಾಡಬೇಕು, ಅಥವಾ ಕನ್ನಡದಲ್ಲಿ ಅದ್ರದ್ದೊಂದು ಅದು ಬಿಡಿ, ಅದು ಬೇರೆ ಮಾತಾಡೋಣ. ಸಾಂಗ್ನ ಕರೆಕ್ಟಾಗಿ ರಿಲೀಸ್ ಮಾಡಬೇಕು, ವಿಡಿಯೋ ಸಾಂಗ್ನ ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು, ನಾವು ಕೂಡ ನಮ್ಮ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಫಸ್ಟು ಸಾರಿ ಕೇಳಿಸುವಂಥ ಪ್ರಯತ್ನ ಮಾಡಿ. ಓಕೆ, ಆಮೇಲೆ ಮುಂದಿನ ವಿಚಾರ ಅದು. ಸೊ ಒಂದು ರಾಂಗ್ ಸ್ಟೇಟ್ಮೆಂಟು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸೋನು ಗೌಡ ಗೊತ್ತಿಲ್ಲದೇನೋ ಒಂದು ತಪ್ಪು ಸ್ಟೇಟ್ಮೆಂಟನ್ನು ಕೊಟ್ಟರು. ಸೊ ಇದರ ವಿರುದ್ಧವಾಗಿ ಈಗ ಕಾನೂನಿನ ಮೂಲಕ ಹೋರಾಟವನ್ನು ಮಾಡ್ತಾ ಇರತಕ್ಕಂತಹ ಮುರಳಿ ಶಿರಾ ಅವರು ಮತ್ತು ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂತಹ ಮಧು ಶೆಟ್ಟಿ ಅವರು ಈಗ ಕಾನೂನಿನ ಮೂಲಕ ಏನೇನು ಮಾಡ್ತೀವಿ, ಏನೇನು ಮಾಡ್ಬೋದು ಮುಂದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸರ್, ನಮಗಿನ್ನೇನು ಇಲ್ಲ, ಅವರೊಂದು ಕ್ಷಮೆ, ವಿಡಿಯೋ ಮೂಲಕ ಕ್ಷಮೆ ಕೇಳಿದ್ರೆ ಸಾಕು, ನಾವು ಇಲ್ಲಿಗೆ ಬಿಡ್ತೀವಿ ಅನ್ನೋದು ಕೂಡ ಹೇಳಿದ್ದಾರೆ. ಸೊ ಈ ವಿಚಾರ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ, ಅಥವಾ ಸೋನು ವಿಡಿಯೋ ಮೂಲಕ ಕ್ಷಮೆ ಕೇಳಿ ಇಲ್ಲಿಗೆ ಅಂತ್ಯವನ್ನು ಆಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಿಷ್ಟು ಇವತ್ತಿನ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.